व्या- व्यासाय भुवनाचार्य श्रीकराय गुणराजे हृद्याय सिद्धविद्याय मध्वाय च नमो नमः। सप्तांगरूपाय सर्वादिष्टानिधे निधे प्रणतकेतनाचार्य नमः। पूज्याय राघवेन्द्राय सत्यधर्मर्ताय च भजतां कल्पवृक्षाय ममतां कामधेनवे अज्ञानतिमिच्छेदं बुद्धिसम्पत्प्रदायकं विज्ञानयमुनं शान्तं व्याख्य गुरुमजे सिद्धसाधनविदो बिम्बकाम्बोदके पद्मवल्लभनಮ್ಮ ವಿಜಯ ವಿಠ್ಠಲ ವಲಿವ ಹರಿಕಥಾಮೃತಸಾರ ಗುರುಗಳ ಕರ್ಣದಿಂದ ಪಂಚಪೇಳುವೆ ಪರಮ ಭಗವದ್ ಭಕ್ತರಿದರಾದರದೆ ಕೇಳುವುದು ಇದನಾದರದೆ ಕೇಳುವುದು. ಹರೇ ನಮ ಹರೇ ನಮಃ. ನರಜನ್ಮ ಬಂದಾಗ ನಾಲಿಗೆ ಇದ್ದಾಗ ಹರಿಯನ್ನ ಬಾರದೆ ಅಂತೇಳಿ ಕಂಗದಾಯರು ಅವರಂತೆ ಈ ಬಂಧನದಿಂದ ನಾನು ಹೆಂಗ ಹೊರಗಡೆ ಬರಬೇಕು ಅನ್ನೋ ಒಂದು ವಿಚಾರ ಬರ್ತದೆ. ಸ್ವರೂಪ ದೇಹದ ಒಂದು ಸಣ್ಣ ಚಿತ್ರಣ. ನಾನು ಅಜಾದಿ ಆವಕ ಈಗ ಚಿಂತನೆ ಅಂತ ತಗೊಂಡಿದ್ದೆ. ಯಾವುದು ಅಜಾದಿ 51 ರೂಪಗಳ ಉಪಾಸನೆ ಅಂದ್ರೆ ಅಲ್ಲಿಂದ ಹಿಡಿದು ಇನ್ನು ಒಳಗಡೆ ಇರ್ತಕ್ಕಂತಹ ಸ್ವರೂಪಕ್ಕೆ 26 ಆವರ್ಕಗಳು ಅವ ಅಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೆ ಅವಾಗ. ಅಂದ್ರ ಆ ಆವರ್ಕನ ಒಂದೊಂದು ಬಿಚ್ಚಿಕತ್ತು ಹೋದಂಗೆಲ್ಲ ಅಲ್ಲಿ ಆವರ್ಕಗಳು ಒಂದೊಂದು ಬಿಚ್ಕೊಂಡು ಹೋದಂಗೆಲ್ಲ ನಾನು ಯಾರು, ಮತ್ತೆ ನನ್ನ ಮೋಕ್ಷದೊಳಗೆ ನನ್ನ ಜೊತೆ ಇರ್ತಕ್ಕಂಥ ಭಗವದ್ರೂಪ ಯಾವುದು. ಇದು ಮನುಷ್ಯ ಜನ್ಮ ತತ್ರ ಬ್ರಾಹ್ಮಣ ಜನ್ಮ ಬಂದಾಗ ವಿಚಾರ ಮಾಡ್ತಕ್ಕಂಥದ್ದು. ಏನ್ ಸಾಧನ ಅಂದ್ರೇನು, ಇದು ನಾನು ಯಾರು, ನನ್ನ ಜೊತೆಗಿರ್ತಕ್ಕಂಥ ಭಗವದ್ರೂಪ ಯಾವುದು. ಸುಲಭನ ಹರಿ ತನ್ನವರ ಅರಗಳಿಗೆ ಬಿಟ್ಟಗಲನು ಅಂತ ಏನ್ ಹೇಳ್ತಾರ. ಆ ಒಂದು ಅರಗಳಿಗಿನೂ ಸಹಿತ ನನ್ನ ಬಿಟ್ಟಿರ್ತಕ್ಕಂಥ ಭಗವದ್ರೂಪ ಯಾವುದು ಅಂತ ಗೊತ್ತು ಮಾಡ್ಕೊಳಕ್ ಚಕ್ರಾಬ್ಜ ಮಂಡಲ ಅಂತೆ ನಾನೇನಪ್ಪ ಅಂದ್ರ ಆ ಜೇಡರ ಬಲೆ ಏನಿರ್ತಲ್ಲ, ದೊಡ್ಡ ಜೇಡರ ಬಲೆ ಕಟ್ಟಿರ್ತದ, ಅದು ಎಲ್ಲೋ ಒಂದ್ ಕಡೆ ಕುತ್ಕೊಂಡಿರ್ತದೆ ಜೇಡ. ಅದು ಹೊಳ ಬಿದ್ದ ತಕ್ಷಣ ಪಟಕ್ನ ಬಂದು ತಿಂದು ಹೋಗ್ತದೆ. ಹಂಗ ನಾನೇನಂತ ಅಂತಹ ಜೇಡರ ಬಲೆ ಒಳಗೆ ಎಷ್ಟೋ ಕಲ್ಪದಿಂದ ಬಿದ್ದು ಬಿಟ್ಟೆ ನಾನು. ಇವಾಗಲ್ಲ, ಕಲ್ಪಗಳು. ಅಲ್ಲಿಂದ ಹೊರಗೆ ಬರ್ತಕ್ಕಂತ ಅದಕ್ಕೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲಲ್ಲ. ಅನೇಕ ಜನ ಅನೇಕ ರೂಪದ ಉಪಾಸನೆ ನನ್ಗೆ ತೋರಿಸ್ಕೊಟ್ಟಿದೆ. ಹಿಂಗೋಗು ಹಿಂಗೋಗು. ಈಗ ನನ್ನ ಮನೆ ಯಾವ್ದದ? ನನ್ ಮನೆ ಬೆಂಗಳೂರಾಗದ, ಹೌದಾ? ನಾ ಇಲ್ಲಿಂದ ಬೆಂಗಳೂರಾಗ ಆ ಮನೆಗೆ ಹೆಂಗ್ ಬರ್ಬೇಕು? ಬೆಂಗಳೂರಾಗದ ಅಂತ ಗೊತ್ತು, ಎಲ್ಲರಿಗೂ ಗೊತ್ತು ನನ್ ಮನೆ ಬೆಂಗಳೂರಾಗದ. ಅಲ್ಲೇ ಶೋಭಾ ದೇಶಪಾಂಡವ್ರ ಮನೆಗೆ ಬರಬೇಕು, ಹಾದಿ ಗೊತ್ತಿಲ್ಲ. ಚೆನ್ನಳ್ಳಿ ಗೀತಮ್ಮನ ಮನೆಗೆ ಬರೋಕಂತನೇ ಹಾದಿ ಗೊತ್ತಿಲ್ಲ. ಲಾವಣ್ಯರ ಮನೆಗೆ ಬರೋಕಂತನೇ ಹಾದಿ ಗೊತ್ತಿಲ್ಲ, ಹೌದಾ? ಮತ್ತೆ ಶ್ರೀಪಾದವ್ರ ಮನೆಗೆ ಬರೋಕಂತನೇ ಹಾದಿ ಗೊತ್ತಿಲ್ಲ.
ಅನಿಲ್ ಅವ್ರ ಮನೆಗೆ ಬರ್ಬೇಕಂತೀನಿ ಹಾದಿ ಗೊತ್ತಿಲ್ಲ. ಇಲ್ಲೇ ಜಯಶ್ರೀ ದೇಸಾಯಿ ಅವ್ರ ಮನೆಗೆ ಬರ್ಬೇಕಂತೀನಿ, ಅದು ಗೊತ್ತಿಲ್ಲ. ಹಟ್ಟಿ ಒಳಗ್ ಹೋಗಿ ಗೋಲ್ಡ್ ಮೈನ್ಸ್ ನಲ್ಲಿ ಇರ್ತಕ್ಕಂಥ ವಿಜಯಮ್ಮನ ಮನೆಗೆ ಹೋಗ್ಬೇಕಂತೀನಿ, ಆ ಊರ್ ಗೊತ್ತು. ಬಟ್ ನನಗ ಅಲ್ಲಿ ಅವ್ರ ಮನೆಗೆ ಹೋಗೋದು ಗೊತ್ತಿಲ್ಲ. ಅದಿ ಇದು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಈಗ ನಾ ಇಷ್ಟು ಜನ ನಾವು ಕುತ್ಕೊಂಡು ಎಲ್ಲರಿಗೂ ನಮ್ಮ ಮುಕ್ತಿ ಆದ್ರಿ ನಾವು ಹೋಗ್ತೀವಿ, ಮುಕ್ತಿ ಆದ್ರೆ ಹೋಗ್ತೀವಿ. ಹೌದು ಹೋಗ್ತೀವಿ. ಅಲ್ಲಿ ಯಾವ ಮನೆಗೆ ಹೋಗ್ಬೇಕು, ಆ ಮನೆಗೆ ಹೋಗೋ ಹಾದಿ ನಮ್ಗೆ ಹೆಂಗ್ ಗೊತ್ತು? ಅದಕ್ಕೆ ಒಂದು ಮಾರ್ಗ ಹೇಳ್ಕೊಡ್ತಾರೆ. 26 ಆವರ್ಕ ಸ್ಥೂಲ ಶರೀರ ಬಂದದ, ತತ್ರಾಪಿ ಬ್ರಾಹ್ಮಣ ಜನ್ಮ ಬಂದದ. ಅದು ಸ್ತ್ರೀ ಇರ್ಬೋದು ಅಥವಾ ಪುರುಷ ಇರ್ಬೋದು ಅಂತ ನಾನು ಸಾಕಷ್ಟು ಬೇರೆ ಹೇಳ್ತಾ ಇದ್ದೆ. ಅಲ್ಲೇ ಇಚ್ಛಾವರಣ ಅಂತ ಒಂದು ಬರ್ತದೆ. ಫಸ್ಟ್ ಒಂದು ಸ್ವರೂಪ ದೇಹ, ಅದರ ಮೇಲೆ ಅನಂತ ಅದ 109 ಭಗವದ್ರೂಪಗಳು ಉಪಾಸನೆ ಬರ್ತದೆ ಒಳಗೆ. ಅದ್ರ ಮೇಲೆ ಒಂದು ಏನಪ್ಪ ಆವರ್ತ ಇದು ಸ್ವರೂಪ ದೇಹದ ಮೇಲೆ. ಅದ್ರ ಮೇಲೆ ಇಚ್ಛಾವರಣ ಅಂತ ಒಂದು, ಆಮೇಲೆ ಲಿಂಗ ಆವರಣ ಅಂತ 2, 1, 2, 3. ಆ ಲಿಂಗದ ಮೇಲೆ 67 ಆವರಣಗಳು ಬೇರೆ 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 ಬರ್ತಾವ ಗುಣ. ಅವ್ಯಕ್ತ ಆವರಣ, ಅಲ್ಲೇ 179 ಆ ಭಗವದ್ ರೂಪಗಳು ಉಪಾಸನೆ ಮಾಡ್ಕೊಂಡಾಗ ನನಗ ಅವ್ಯಕ್ತ ತತ್ವ ಗೊತ್ತಾಗ್ತದೆ. ಈಗ ವ್ಯಕ್ತ ನಾನು ಕಾಣ್ತಾ ಇದೆ, ಏನೋ ಎದುರಿಗಿದ್ದ ವ್ಯಕ್ತಿ ಕಾಣ್ತಾ, ಅವ್ಯಕ್ತವಾಗಿರ್ತಕ್ಕ ನನಗ ನನ್ನ ಮನೆ ಎಲ್ಲದೂ ಗೊತ್ತಿಲ್ಲ, ಅವ್ಯಕ್ತ. ಅಲ್ಲಿ ಭಗವದ್ರೂಪಗಳು 179 ಭಗವದ್ರೂಪಗಳು ಉಪಾಸನೆ ನಾನು ಮಾಡ್ಕೊಂಡು ಹೋದಾಗ ನಾನ್ ಯಾರು, ನನ್ನ ಮನೆ ಎಲ್ಲದ ಅಂತ ಗೊತ್ತಾಗ್ತದೆ, ಆ ಹಾದಿ ಗೊತ್ತಾಗ್ತವೆ. ಆಮೇಲೆ ಅನಿರುದ್ಧ 27 ಭಗವದ್ರೂಪಗಳು ಉಪಾಸನೆ ಮಾಡ್ಬೇಕಾಗ್ತದೆ ಅನಿರುದ್ಧಕ್ಕೆ. ಕೂರ್ಮಾವರಣ, ಕಾಮಾವರಣ, ಪರಮ ಆಚ್ಛಾದಿಕ, ಜೀವಾಚ್ಛಾದಿಕ, ನಾರಾಯಣ ಕವಚ, ವಾಸುದೇವ ಆವರಣ, ಸಂಕರ್ಷಣಾವರಣ, ಪ್ರದ್ಯುಮ್ನ ಆವರಣ. ಇದು ಒಂದೊಂದು ಭಗವದ್ರೂಪಗಳ ಉಪಾಸನೆಯನ್ನು ನಾನು ಮಾಡ್ಕೊಂಡು. ಪ್ರದ್ಯುಮ್ನ ಆವರಣ ಅನಿರುದ್ಧ ಶರೀರದ ಮೇಲೆ 2,24,2,094 ಭಗವದ್ರೂಪಗಳು ಅನಿರುದ್ಧಾವರಣ ಮೇಲೆ ನನಗೆ ಭಗವತ್ ಉಪಾಸನೆ ಮಾಡ್ಬೇಕು. ಅನಿರುದ್ಧ ದೇಹದಿಂದ ಹೊರಗಡೆ ಹೋಗ. ಅದಾದ್ಮೇಲೆ ಆನಂದ ನಾರಾಯಣ ಕವಚ, ಅನಿರುದ್ಧ ದೇವ ಆವರಣ ಆದ್ಮೇಲೆ ವಾಸುದೇವ ಕವಚ, ನಾರಾಯಣ ಕವಚ, ಆನಂದಮಯ ಆವರಣ, ವಿಜ್ಞಾನಮಯ ಆವರಣ, ಮನೋಮಯ ಆವರಣ. ಇವೆಲ್ಲ ಒಂದೊಂದು ಭಗವದ್ರೂಪಗಳು. ಏನಮ್ಮ ಶ್ರೋತ್ರಮಯ ಆವರಣ, ಪ್ರಾಣಮಯ ಆವರಣ, ಅನ್ನಮಯ ಆವರಣ, ಸ್ಥೂಲ ಶರೀರ. ಇಲ್ಲೇ 32,79,000 ಏನಪ್ಪ ಅಂದ್ರೆ ಇದು 3,02,00,000 ಏನಪ್ಪ 79 ಸಾರಿ 32,79,38,3,812 ಭಗವದ್ ರೂಪಗಳು ಈ ಸ್ಥೂಲದ ಮೇಲೆ ಬರ್ತಾ ಅವರು. ಇದು ಭಗವದ್ ರೂಪಗಳು ಉಪಾಸನೆ. ಹಿಂಗ 26 ಆವರ್ಕ ನನಗೇನಪ್ಪ ಅಂದ್ರೆ 32,79,3,812 ನನ್ನ ಸ್ಥೂಲ ದೇಹದ ಮೇಲೆ ಬರ್ತಾವ. ಸ್ಥೂಲ ದೇಹದೊಳಗೆ ಸ್ಥೂಲ ಈ ತೊಕ್ಕಿನ ಒಳಗಡೆ ಇರ್ತಕ್ಕಂಥ ಭಗವದ್ರೂಪದ ಮೇಲೆ ಏನಪ್ಪಾ ಅಂದ್ರೆ ಈ ಆವರ್ಕ ಹೋಗ್ಕ. ನಮ್ಮ ಚರ್ಮಚಕ್ಷುವಿಂದ ಈ ಚರ್ಮ ಅಷ್ಟೇ ನೋಡ್ತೀನಿ ನಾನು, ಜ್ಞಾನ ಚಕ್ಷು ತಗೋಬೇಕು ಅಂತ ಹೇಳ್ದ ದಾಸರ ಪ್ರಾಣದಾಸರು.
ಪರಮಾದ್ಭುತವಾಗಿರ್ತಕ್ಕಂಥ ಈ ರೂಪ ಚಿಂತನೆ ನಾವು ತೋರಿಸಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಹೇಳ್ಬೇಕು, ಇಚ್ಛಾವರಣ ಒಂದು ಒಂದು ಇಲ್ಲ, ಒಂದು ಅನಂತ 109 ಭಗವದ್ರೂಪಗಳು ಬರ್ತವೆ ಅಲ್ಲಿ ಒಳಗಡೆ. ಇಚ್ಛಾವರಣಕ್ಕಿಂತ ಒಳಗಡೆ ಅಂತ. ಎರಡನೇದು ಇಚ್ಛಾವರಣ ಒಂದು ಭಗವದ್ರೂಪ, ಮೂರನೇದು ಲಿಂಗ 67 ಆವರಣಗಳು. 67 ಭಗವದ್ರೂಪಗಳು ಬರ್ತವೆ. ಅವ್ಯಕ್ತ ಆವರಣ 179 ಭಗವದ್ರೂಪಗಳು. ಅವಿದ್ಯಾ ಬರ್ತದೆ ಇಲ್ಲೇ. ಅವಿದ್ಯಾ ಕಾಮ ಕರ್ಮ, ಅವಿದ್ಯಾ ಕರ್ಮ ಕಾಮ ಇವೇನಪ್ಪ ಅಂದ್ರ 179 27 ವರ್ಣ. ಕರ್ಮ ಕರ್ಮಾವರಣ 73. ಪರಮಾಚ್ಛಾದಿಕ ಯಾವ್ದಿದ್ರೊಳಗೆ ಇಚ್ಛಾವರಣದೊಳಗೆ 7 ಭಗವದ್ರೂಪಗಳು ಪಾತ್ರ ಮಾಡ್ಕೋಬೇಕು. ಅವಿದ್ಯಾ ಪಂಚಕ ಎಲ್ಲಿಂದ ಬರ್ತದೆ ಅಂದ್ರ, ನನಗ ಈ ಸ್ಥೂಲಕ್ಕ ಏನು ಜಡ, ಈ ಜಡಕ್ಕೆ ಎಲ್ಲಿ ಹುಡ್ತೀವು ಏನಪ್ಪ ಅಂದ್ರ ಕಾಮ, ಮೋಹ, ಮಹಾಮೋಹ, ಅಂಧ ತಾಮ್ರಸ, ತಾಮ್ರಸ ಅಂಧ ತಾಮ್ರಸ ಅಂತ 5 ಅವಿದ್ಯಾ ಪಂಚಗಳನ್ನ ಇನ್ನು ಹೊಡೆದು ಹಾಕ್ಲಕ್ಕ ಅಲ್ಲಿ ಇಚ್ಛಾವರಣ ಹೋಗ್ಬೇಕಲ್ಲ. ಅದಕ್ಕೆ ಯಾವ್ದು ಕೃದ್ಯೋಲ್ಕ, ದುಲ್ಕ, ಮೋಹಲ್ಕ, ವೀರೋಲ್ಕ, ಸಹಸ್ರೋಲ್ಕ ಅಂತ 5 ಭಗವದ್ರೂಪಗಳು ಬರ್ತಾವ. ಈ ಸಹಸ್ರೋಲ್ಕ ಬರೋದು ನಾವು ಇದ್ ಮೇಲೆ ಹಚ್ಚಿದಾಗ ಮಾತ್ರ ಇದು 3,39,79,73,812 ಭಗವದ್ರೂಪಗಳನ್ನ ಏನಪ್ಪ ಅಲ್ಲಿ ಇರ್ತಕ್ಕಂಥ ಜೀವರಾಶಿಗಳನ್ನ ಸರಿಸಿ ನಾನು ಒಳಗಡೆ ಹೋಗ್ಕ. ಈ ಜ್ಞಾನ ಗೊತ್ತಾಗ್ತದ್ರ ಅಲ್ಲೇ ಇರ್ತವ. ಯಾವ ಜೀವಿಗೆ ಅಪರೋಕ್ಷಕ್ಕೆ ಬೇಕಾದಂತಹದ್ದು ಒಳಗ ತಾನು ಯಾರಂತ ಗೊತ್ತಾಗಬೇಕೆಂಬ ಚಿಂತನೆ ಬಂತು ಅಂದ್ರೆ ಇವೆಲ್ಲ ಭಗವದ್ರೂಪಗಳ ಉಪಾಸನೆ ಮಾಡ್ತಾ 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 ಅಲ್ಲಿ ಹೋಗ್ತಾರೆ. ಅವಿದ್ಯೆ ಮತ್ತೆ ಜೀವಾಚ್ಛಾದಿಕದೊಳಗೆ ನಾರಾಯಣ ಆವರಣ, ವಾಸುದೇವ ಆವರಣ, ಸಂಕರ್ಷಣ ಆವರಣ, ಪ್ರದ್ಯುಮ್ನ ಆವರಣ, ಅನಿದ್ಧ ಆವರಣ, ಅನಿದ್ಧ ಶರೀರ. ಮತ್ತೆ ಅದಾದ ನಂತರ 15 ಆದ ನಂತರ 15 ಅನಿರ್ಧ ಶರೀರ. ಇದು ಲಿಂಗ ಶರೀರ ಮತ್ತು ಸ್ವರೂಪ ದೇಹದೊಳಗಿನ ಚಿಂತನೆಗೆ 15 ಆವರ್ಕಗಳು ಬರ್ತವೆ. 16ನೇ ಆವರ್ಕ ಬರೋದು ಯಾವುದಂದ್ರ ಅನಿರ್ಧ ಶರೀರ ಚಾಲು ಆಗ್ತದೆ ನಮ್ಗೆ. ಅನಿರ್ಧ ಶರೀರದೊಳಗೆ ಏನಪ್ಪಾ ಅಂದ್ರೆ ಅಲ್ಲೇ 2,02,494 ಭಗವದ್ರೂಪಗಳು ಪಾಸ. ಅಂದ್ರೆ ಲಿಂಗ ಶರೀರಕ್ಕೂ ಅನಿರ್ಧ ಶರೀರಕ್ಕೂ ಅಟ್ಯಾಚ್ಮೆಂಟ್ ಇಷ್ಟು ಭಗವದ್ರೂಪ. ಇದಕ್ಕೊಂದ್ಸಲ ನಾನು ಇದು ಹೇಳಿದ್ದೇನಪ್ಪ ಅಂದ್ರ 725 ನರಸಿಂಹ ರೂಪದಲ್ಲದ್ದು ಅಂತರ್ಬಹಿರ್ವ್ಯಾಪ್ತನಾಗಿ ಒಳಗು ಹೊರಗು ತಾನಿದ್ದು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದ ನರಸಿಂಹ. ಒಂದು ನರಸಿಂಹ ರೂಪ. ಅಂತರ್ವಾಮಿ ಎಷ್ಟು ಭಗವದ್ರೂಪ ಅಲ್ಲೇ 20 ಲಕ್ಷ, ಸಾರಿ 2,24,098 ರೂಪಗಳ ಉಪಾಸನೆ ನಮಗಿಲ್ಲೇ ವಿಶೇಷವಾಗಿ ಬರ್ತಾ ಹೋಗ್ತದೆ. ಅದಕ್ಕೆ ಅನಿರ್ಧ ಶರೀರದ ಉಪಾಸನೆ. ವಾಸುದೇವ ಕವಚ, ಇದು ವಾಸುದೇವ ಕವಚ ಅನಿರ್ಧ ಶರೀರ ಒಳಗ ವಾಸುದೇವ ಕವಚ, ನಾರಾಯಣ ಕವಚ, ಆನಂದಮಯ ಕೋಶ, ಆನಂದಮಯ ಕವಚ, ವಿಜ್ಞಾನಮಯ ಕವಚ, ವಾಂಗ್ಮಯ ಕೋಶ ಇವೆಲ್ಲವೇನಪ್ಪ ಅಂದ್ರ ವಿದ್ಯಾ ಇದು ಅವಿದ್ಯಾ ಅಲ್ಲ, ವಿದ್ಯಾ ಪಂಚಕಗಳು ಬರ್ತವೆ. ಇದು ಅನಿರ್ಧ ಶರೀರ ಒಳಗ ಅಂತಃಕರಣ ಒಳಗಿರ್ತಕ್ಕಂಥದ್ದು. ಮನ್ಮಥ ಅಂತ ಅಲ್ಲ, ಮನಸ್ಸನ್ನ ಮಥನ ಮಾಡ್ತಕ್ಕಂಥವ್ರು. ಅಲ್ಲೇ ಈ ಜ್ಞಾನ ಬರ್ಬೇಕಾದ್ರು ಈ ಅನಿರ್ಧ ಶರೀರದ ಒಳಗಡೆ ಬರ್ಬೇಕಾದ್ರು. ಇವನ್ನೆಲ್ಲ ಪಾಸಾದಾಗಲ್ಲೇ ಮನೋವಾಂಗ್ಮಯ ನೆನೆಸಿ ಎಂಬ ಚಿಂತನೆ ಬರ್ತದೆ. ಮನೋವಾಂಗ್ಮಯ ಮನಸ್ಸು ಮತ್ತು ಮಾತು, ಈ ಎರಡು ಕಡೆಗೆ ಆ ಭಗವದ್ರೂಪ ಉಪಾಸನೆ ಯಾವ ರೀತಿ ಮಾಡ್ತದ ಅನ್ನೋದು ನಮಗ ಅತ್ಯಂತ ಸುಲಭವಾಗಿ ಚಿಂತನೆ ಆಗ್ತದೆ. ಅದಾದ ಶ್ರೋತ್ರಮಯ, ವಾಂಗ್ಮಯ, ಶ್ರೋತ್ರಮಯ ಮತ್ತೆ ಅನ್ನಮಯ ಸ್ಥೂಲ ಶರೀರ ಅಂತ ಈ ಮೇಲಿನ ಶರೀರದಿಂದ ಹಿಡಿದು ಈ ಒಳಗೆ ನಾನು ಎಷ್ಟು ದಿನ ಈ 26 ಆವರಕ ಜೊತೆಗೆ ಅಂದ್ರ ಈ ಉಳ್ಳಾಗಡ್ಡೆ ಒಂದೊಂದ್ ತೆಗೆದ್ರೆ 26 ಕವಚಗಳು ಸಿಗ್ತಾವ ನಡುವಿನ ಒಂದು ಬಿಂಬಕ್ಕೆ. ನಮ್ಗ ಈರುಳ್ಳಿ ಬೇಡ, ಅದ
ವ್ಯರ್ಜ ಅಂತ ಇಟ್ಕೊಂಡ. ಎಲ್ಲಾ ವ್ಯರ್ಜನ ಕೋಸ್ತವ್ ಹೂಕು ಎಲಿಕೋಸು ಬಿಸ್ತಂಗಲ್ ನಡು ಒಂದ್ ಗಡ್ಡಿ ಬರ್ತದೆ. ಅದರಂತೆ ಈ ದೇಹದ ಮೇಲೆ, ಸ್ವರೂಪ ದೇಹದ ಮೇಲೆ ಇಷ್ಟು ಏನಪ್ಪಾ ಚಿಂತನೆಯನ್ನು ನನಗ್ ಬರ್ಬೇಕು. ಅವಾಗ ನಾ ಇಲ್ಲಿ ಕುತ್ಕೊಂಡು ನನ್ನನ್ನ ನಾ ನೋಡ್ಕೋಬೇಕಂದ್ರೆ ನನ್ನ ದೃಷ್ಟಿ ಎಷ್ಟು ಬರಬೇಕು ಒಳಗ. ಈಗ ನಮಗ ಈ ಉಪಾಸನೆ ಮಾಡ್ತಾ ಇದ್ದಿದ್ದಕ್ಕೆ ಏನಪ್ಪಾ ಸಾಪರೋಕ್ಷಿ ಅಂತ ಹೇಳ್ತೀವಿ. ಇನ್ನೊಂದು ಈ ಸ್ವಲ್ಪ ಏನಪ್ಪಾ ಅಂದ್ರ ಈ ಉಪಾಸನೆ ದಿನ ಹರಿಕತಾಂತರ ಪಾರಾಯಣ ಅವು ಇವು ಮಾಡ್ತಾ ಬೇಡ ಅದನ್ನ ಮನನ ಮಾಡೋದ್ರಿಂದ ಈಗ ಏನಾಗ್ತದೆ ಅಂದ್ರ ಹೆಣ್ಮಕ್ಳಿಗೆ ಹೆಚ್ಚಾಗಿ ವಿಶೇಷವಾಗಿ ಅಪರೋಕ್ಷ ಇರ್ತದೆ. ಎಷ್ಟು ಇರ್ತದ ಅಂದ್ರ ಆ ಬಗಲಾಗದಲ್ರಿ ಅಲ್ಲಿ ಬ್ಯಾಳೆ ಡಬ್ಬಿ ಅದ, ಅದ್ರ ಕೆಳಗೆ ಏನಪ್ಪಾ ಅಂದ್ರೆ ಸಕ್ಕರೆ ಡಬ್ಬಿ ಅದ್ರ ಕೆಳಗೆ ನೋಡ್ರಿ ಏನಪ್ಪಾ ಅಂದ್ರೆ ಆ ಚಾಪುಡಿ ಡಬ್ಬಿ ಸಿಗ್ತದೆ. ಇಲ್ಲೇ ಕುತ್ಕೊಂಡು ಅವ್ರು ಹೇಳ್ದ ಅಂದ್ರ ಅದು ನಿತ್ಯ ಸಾಧನಕ್ಕೆ ಇದು ಅಪರೋಕ್ಷ. ನಮಗ ಒಂದು ಗುರು ರೂಪದಲ್ಲಿ ತಗೋ ಸ್ತ್ರೀಯರ್ ನಾವ ಅವ್ರ ಎಷ್ಟು ಸಾಧನ ಮಾಡ್ಕೊತಾರ. ಪ್ರತಿನಿತ್ಯ ಅಡಿಗೆ ಮಾಡಕಾದ್ರೆ ಆ ಮಸಾಲೆ ಡಬ್ಬಿ ಅಲ್ಲದ, ಉಪ್ಪಿನ ಡಬ್ಬಿ ಅಲ್ಲದ, ಖಾರದ ಡಬ್ಬಿ ಅಲ್ಲದ, ಎಣ್ಣೆ ಡಬ್ಬಿ ಅಲ್ಲದ, ತುಪ್ಪದ ಡಬ್ಬಿ ಅಲ್ಲದ, ಬತ್ತಿ ಡಬ್ಬಿ ಅಲ್ಲದ. ಇದು ಹೆಂಗು ಇನ್ನೊಂದು ವಿಶೇಷ ಹೇಳ್ಬೇಕಂದ್ರ ಔಷಧ ಅಂಗಡಿ ಒಳಗೆ ಏನಪ್ಪಾ ಅಂದ್ರ ಎಷ್ಟು ಔಷಧ ಡಾಕ್ಟರ್ಗೆ ಕರೆಕ್ಟ್ ಚೀಟಿ ನೋಡತ್ಕೊಂಡು ಸೀದಾ ಅಲ್ಲೇ ಹೋಗ್ತಾನೆ, ಕೈ ಇಡ್ಲಕ್ ಹೋಗ್ತಾನೆ. ಇವ್ರನ್ನ ನಾನು ಗುರು ರೂಪದಲ್ಲಿ ತಗೊಂಡು ಹೋದಾಗ ನನಗೆ ನಾರಾಯಣ ಕವಚ ಎಲ್ಲದ ಅಂತ ಗೊತ್ತಾಯ್ತು. ಅಂದ್ರೆ ಯಾವ ಆವರ್ಕದಲ್ಲೇ ಬರ್ತದೆ ನಾರಾಯಣ ಕವಚ, ವಾಸುದೇವ ಕವಚ ಆ ವರ್ಕದಲ್ಲೇ ಬರ್ತದೆ. ಅನಿರುದ್ಧ ಕವಚ ಎಲ್ಲಿ ಬರ್ತದೆ ನನಗೆ, ಅನ್ನಮಯ ಕೋಶ ಎಲ್ಲಿ ಬರ್ತದೆ, ಪ್ರಾಣಮಯ ಕೋಶ ಬರ್ತದೆ. ಇದು ನಾನು ಈ ರೀತಿ ಉಪಾಸನೆಗೆ ಬರ್ಬೇಕು ಟಕ್ಕ ಅಂತ. ಅವಾಗ ಆ ಔಷಧ ಅಂಗಡಿ ಒಳಗ ಒಂದು ಸಣ್ಣ ನಿತ್ಯ ಕರ್ಮಕ್ಕೆ ಎಷ್ಟು ಬೇಕಲ್ಲ ಅಲ್ಲೇ ಇಟ್ಬಿಡ್ತಾರೇನ, ಜೆಂಡಾ ಬಾಂಬ್ ಎಲ್ಲಿ ಬೇಕು ಅಲ್ಲೇ ಮುಂದೆ ಅವ್ರು ಸಿಗ್ತದ. ಸಾಲ್ಡಾನು ನವಾಲ್ಜನ್ ಇವೇನ್ ಬೇಕು ಇವೆಲ್ಲ ಮುಂದೆ ಇಟ್ಬಿಟ್ಟಿರ್ತಾನೆ. ಔಷಧ ಸ್ವಲ್ಪ ರೇರ್ ಇದ್ದದ್ದನ್ನು ಸ್ವಲ್ಪ ಹಿಂದಿಟ್ಟಿರ್ತಾನೆ, ಸ್ವಲ್ಪ ಅದಕ್ಕಿಂತ ಸ್ಟ್ಯಾಂಡರ್ಡ್ ಇದ್ದದನ್ನ ಫ್ರಿಜ್ಜಿನ ಒಳಗೆ ಇಟ್ಟಿರ್ತಾನೆ, ಇನ್ನು ಸ್ಟ್ಯಾಂಡರ್ಡ್ ಇದ್ದಿದ್ದನ್ನ ಒಳಗೆ ಲಾಕರ್ನ ಒಯ್ದು ಇಟ್ಬಿಡ್ತಾನೆ ದೊಡ್ಡ ರೇಟಿಂದ. ಹಂಗ ನಮಗ ಆ ಸ್ವರೂಪ ಜ್ಞಾನಕ್ಕೆ ಬೇಕಾದ್ರ ಆ ದೊಡ್ಡ ಔಷಧ ಏನದ ಒಳಗದ ಅದನ್ನ ಹುಡುಕ್ಲಕ್ ನಾವು ಹೋಗೋದಿಲ್ಲ. ಇಲ್ರಿ ಇಷ್ಟು ಔಷಧಗಳಾಗ ನೀವ ನೋಡಿದ್ರಲ್ಲ ಯಾವ್ದಂತ ಹುಡುಕ್ಬೇಕು ನಾನು ಅಂತ. ಔಷಧ ಅಂಗಡಿ ಅಂದ್ರೆ ಅವನು ವ್ಯಾಪಾರ ಆಗ್ತದ, ಅವನು ಹೊಟ್ಟೆ ನಡೀತದ, ಅದು ಖರ್ಚು ಆಗ್ತದ. ತಂದಿದ್ದಾನೆ ಸಾಲ ಮಾಡಿ ಅಂಗಡಿ ಇಟ್ಟಿರ್ತಾನೆ. ಅದ್ರಂಗ ನನ್ನ ಒಳಗಿದ್ದದ್ದನ್ನ ನಾನು ಎಷ್ಟೋ ಜನ್ಮ ದೇಹ ತಗೊಂಬಂದ್ಬಿಟ್ಟಿದೀನಿ. ಆ ಎಲ್ಲ ಜ್ಞಾನ ನನ್ನಲ್ಲಿ ಬಂದ್ ಕುತ್ಕೊಂಡದ, ಅಜ್ಞಾನ ಬಂದು ಕುತ್ಕೊಂಡದ. ಎಷ್ಟು ಜನ್ಮ ಅನ್ನದ್ರಣ್ಣ ಬಂದದ, ಎಷ್ಟೋ ಜನ ಪ್ರಾಣದ ರೂಪ ಬಂದದ. ನಾನು ಎಷ್ಟು ಜನ್ಮ ಎತ್ತಿನ ಅಷ್ಟು ವಾಯು ಉಪಾಸನ ಇದೆ. ಎಷ್ಟು ಜನ್ಮ ಅನ್ನ ಊಟ ಮಾಡಿದೆ ನಾನು. ಆನಂದಮಯ ಎಲ್ಲಿ ಬಂತು ನನಗೆ? ಚರ್ಮ ದೇಹದಿಂದ ಹಿಡಿದು ಒಳಗ್ ಹೋಗ್ಬೇಕು. ಈ ಈ ತ್ವಕ್ಕಿನ ಒಳಗಿದ ಚರ್ಮ ಅಲ್ಲ, ಸ್ವರೂಪ ದೇಹದ ಮೇಲೆ ಇರ್ತಕ್ಕಂಥ ಚರ್ಮ ದೇಹ ನನಗೆ ಬರ್ಬೇಕು. ಅಂದ್ರ ಅದು ಪುನಃ ಸೃಷ್ಟಿಗೆ ಬರ್ಲಾರ್ದಂತ ದೇಹ ಆಗ್ತದೆ. ಅದು ಪರಮಾತ್ಮ ಇಚ್ಛಾ ಇತ್ತಂದ್ರ ಆ ದೇಹ ಬಂದಿರ್ತದೆ. ಆದ್ರೆ ಅದಕ್ಕೆ ಲಿಂಗ ಶರೀರ ಆವರಕ್ಕೆ ಬರೋದಿಲ್ಲ. ಅದೇನಪ್ಪಾ ಅಂದ್ರೆ ಒಂದ್ ಸಣ್ಣದ ಪರಮಾತ್ಮ ಅಲ್ಲಿ ಈ ಲಿಂಕ್ ಹಾಕಿ ಜನ್ಮ ಇಟ್ಟು ಇಷ್ಟು ವರ್ಷ ಇದ್ದು ಇಂತಿಂತ ಕರ್ಮ ಮಾಡಿ ನೀನ್ ಬಾ ಅಂತ ಕಳಿಸಿಬಿಡ್ತಾನೆ. ಇದನ್ನೇ ನಾರದ್ರು ಹೇಳ್ತಾರೆ ಏನಪ್ಪಾ ಅಂದ್ರ, ಸ್ವಾಮಿ ಮತ್ತೆ ನಾನು ಭೂಲಕ್ಕೆ ಹೋಗಂಗಲ್ಲ, ಅಲ್ಲಿ ಹೋದ್ರ ಏನಪ್ಪಾ ರಜ ಸ್ವಭಾವ, ಅಲ್ಲಿ ಸ್ತ್ರೀ ಪುರುಷ ಮತ್ತೆ ಬಂಗಾರ ಬೆಳ್ಳಿ ವಜ್ರ ಈ ಮೋಹದ ಬಿದ್ದು ಬಿಡ್ತೀನಿ ನಾನು. ಅದರಿಂದ ಬಿಡಿಸ್ಕೊಂಡ್ ಬರ್ಲಕ್ಕ ಆಗುದಿಲ್ಲ ನಮ್ಗೆ. ಹೆಂಗ ಆಗ್ತದೆ ಗೊತ್ತಾ ಮಾತು? ನಾರದ್ರು ನಮ್ಸರಿಗೆ ಹೇಳಿದ್ದಾರೆ ಮಾತು, ಅವ್ರಿಗೆಲ್ಲ. ಇಲ್ಲೋ ನಾ ಬರ್ತೀನಿ ವಾಪಸ್ಸು, ನೀನೇ ಬಂದು ಕರ್ಕೊಂಡ್ ಬರ್ತೀನಿ ಅಂದ್ರೆ ನಾನು ಭೂಲಕ್ಕಕ್ಕೆ ಹೋಗ್ತೀನಿ, ಇಲ್ಲದ್ರೆ ನಾ ಹೋಗೋದಲ್ಲ ಅಂತ ಸತ್ಯ. ಯಾಕಂದ್ರೆ ಅವ್ರ ಹಿಂದಕ್ಕಾಗ್ಲಿ ಬಂದು ಹೋಗ್ಬಿಟ್ರು, ದಾಸಿ ಪುತ್ರನಾಗಿ ಬಂದು ಹೋಗಿದ್ರು ಅವ್ರು. ಅವರ ಜೀವನ ಚರಿತ್ರೆ ನಾನು ಭಾಗವತಲ್ಲಿ ನೋಡ್ತೀನಿ. ವೇದವ್ಯಾಸ ದೇವ್ರು ಹೇಳ್ತಾರ ಮಾತ. ವೇದವ್ಯಾಸರ ಮುಂದೆ ಸಾಕ್ಷಾತ್ ನಾರದ್ರು ಹೇಳ್ತಾರೆ, ನಾನ್ ಹಿಂದೆ ದಾಸಿ ಪುತ್ರ ಆಗಿದ್ದೆ, ನನಗೆ 2 ಜನ್ಮ ಎತ್ತಿದ್ದೆ, ಆಮೇಲೆ 3ನೇ ಜನ್ಮಕ್ಕೆ ಏನಪ್ಪಾ ನಾನು ಹಿಂಗಾಯ್ತು. ಮತ್ತೆ ಸ್ವಾಮಿ ಇಲ್ಲಿ ಹೋಗಂತ ಹೇಳ್ತಾರ. ಸ್ವಾಮಿ ನಾನು ಹಿಂದಕ್ಕೆ ಹೋಗಿನಿ, ನನಗಲ್ಲೇ ಬಿಟ್ಟು ಬರ್ಲಕ್ ಆಗೋದಿಲ್ಲ, ನಾನು ಆ ಮೋಹದ ಬಿದ್ದು ಬಿಡ್ತೇನೆ ಅಂದ್ರೆ ಅದ್ರಂತೆ ನಾರದ್ರು ಪುರಂದ್ರಾಸರಾಗಿ ಏನಪ್ಪಾ ಅಂದ್ರೆ 9 ಕೋಟಿ ನಾರಾಯಣ ಆಯ್ತು. ಆ ಸಂಪತ್ತಿನ ಮೇಲೆ ಮೋಹ ಬಂತವ್ರಿಗೆ. ಬಗಲಾಗಿ ಹೆಂಡತಿ ವೈರಾಗ್ಯ ಶಿಖಾಮಣಿದ್ ಹೆಂಗ ನೋಡ್ರಿ. ಒಬ್ಬ ಸಾಧಕನಿಗೆ
ಹೆಂಡತಿ ವೈರಾಗ್ಯ ಶಿಖಾಮಣಿ, ಸಾಧಕ ಮೋಹ. ಇಲ್ಲೇ ಹೆಣ್ಣಿನೊಳಗ ಗಂಡ ವೈರಾಗ್ಯ ಶಿಖಾಮಣಿ ಮಾಡ್ತಾನ, ಹೆಂಡತಿ ಏನಪ್ಪ ವೈರಾಗ್ಯ ಇರಂಗಿಲ್ಲ, ಭೋಗ ಅಪೇಕ್ಷೆ, ಸಂಪತ್ತು ಬೇಕು ಬೇಕಂತ. ಅದೇನಪ್ಪ ಅಂದ್ರ ಆ ರೂಪಕ್ಕಾದ್ರೂ ಭಗವಂತ ಇಬ್ಬರ ಸಾಧನ ಆಗ್ತದೆ, ಗಂಡ ಹೆಂಡತಿ. ಅದಕ್ಕೆ ಹೆಂಡತಿ ಸಂತತಿ ಸಾವಿರವಾಗಲಿ ದಂಡೆಗೆ ಬೆತ್ತ ಹಿಡಿಸಿದೊಳೆಯ ಅದದ್ದೆಲ್ಲ ಒಳ್ಳೆಯ ಒಳ್ಳೆಯದಾಯ್ತು ಶ್ರೀಧರ್ ಸಂತ ಸಾಧನಕ್ಕೆ ಸಂಪತ್ತಾಯ್ತು ಅಂತ ದಾಸರ ಹೇಳ್ತಾರೆ. ಅದ್ರಂಗ ಇಲ್ಲಿ ಯಾಕೆ ನಾನು ಇದ್ರಾಗ ತಗೋಬೇಕಾಗಿದೆ ಅಂದ್ರೆ, ಈ ಆವರ್ಕಗಳನ್ನ ನಾನು ಬಿಟ್ಟು ಹೋಗ್ಬೇಕಾದ್ರೆ ಎಲ್ಲಿವರೆಗೆ ನನಗೆ ಇದು ಮೋಹ ಹೋಗುದಿಲ್ಲ. ಜ್ಞಾನ, ಆ ಜ್ಞಾನಕ್ಕೆ ಖಡ್ಗದಿಂದ ಹೇಳ್ತಾರೆ. ಅದಕ್ಕೆ ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರಾಯಕಂ ವಿಜ್ಞಾನ ವಿಮಲಾಂ ಶಾಂತಂ ವಿಜಾಖ್ಯ ಗುರುಂಬಜೆ ಅಂತ. ವಿಜಯರಾಯರು ಒಪ್ಪತ್ತು ಊಟಕ್ಕೆ ಇದ್ದಿಲ್ಲ ಅವರಿಗೆ, ಗೋಪಾಲರಾಯರಿಗೆ ಒಪ್ಪತ್ತು ಊಟಕ್ಕೆ ಇದ್ದಿಲ್ಲ. ವಿಜಯರಾಯರಿಗೆ ತಂದೆ ತಾಯಿ ಇದ್ರು, ಲಗ್ನ ಆಯ್ತು ಅಳ್ಳಮ್ಮನ್ನ, 4 ಬೇರೆ ಕಾಶಿಗೆ ಹೋಗಿ ಬಂದ್ರು. 5ನೇ ಬೇರೆ 4ನೇ ಬೇರೆ ಹೋಗಿ ಬರೋದು ಸಂಪತ್ತು ಬಂತು, ಬೇಕಾದಷ್ಟು ಕೋಟಿಗಟ್ಟಲೆ ಸಂಪತ್ತು ಬಂತು. ಆ ಸಂಪತ್ತು ನಂದಲ್ಲ ಎಂಬ ವೈರಾಗ್ಯ ಬಂದಿತ್ತು. ಹರಿನಾಮ ಸ್ಮರಣೆ ಸಂಪತ್ತು ಮತ್ತು ತಗೊಂಡಿದ್ರು ಅವ್ರು. ಗೋಪಾಲರಾಯರಿಗೆ ಭಿಕ್ಷೆ ಬೇಡ ಊಟ ಮಾಡ್ತಿದ್ರು ಅವ್ರು. ಅಂದ್ರೆ ಮನೆ ಮನೆ ಅವ್ರಮ್ಮ ಹೋಗಿ ತಗೊಂಬರ್ಬೇಕು, ಇವ್ರು ತಪಸ್ ಮಾಡ್ಬೇಕು. ಆ ರೀತಿ ಉಂಡರಿಗೆ ಭೂರಿದ ಸಂಪತ್ತು ಕೊಟ್ರು ಪರಮಾತ್ಮ. ಆ ಸಂಪತ್ತನ್ನು ದಾನ ಮಾಡ್ತಾ ಕುತ್ಕೊಂಡ್ರು. ಆ ಮೋಹ ಯಾವುದು? ಈ ಲೌಕಿಕ ಬಂದಾಗ ಈ ಸಂಪತ್ತಿನ ಮೋಹ ಹೋಗ್ಬೇಕು. ಈ ಸಂಪತ್ತು ನಂದು 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 ಅಂದ್ರೆ ನನ್ನೊಳಗಿದ್ದಂತ ಭಗವಂತನ ಕಾಣದೇ ಇಲ್ಲ, ನನಗೆ ಅದೇ ಕಾಣ್ತದೆ. ಹೆಣ್ಣು ಹೊನ್ನು ಮಣ್ಣು ಈ 3 ತೃಣ ಸಮಾನ ಆಗ್ಬೇಕು. ಅವು ಅಂದ್ರೆ ಅದ್ರ ಮೇಲೆ ಮೋಹ ಬಿಡ್ಬೇಕಷ್ಟೇ. ಹೆಣ್ಣು ಅಂದ ತಕ್ಷಣ ಈ ತಾಯಿ ಹೆಣ್ಣಾಗ್ತಾಳ, ಹೆಂಡತಿ ಹೆಣ್ಣಾಗ್ತಾಳ, ಅಕ್ಕ ಹೆಣ್ಣಾಗ್ತಾಳ, ತಂಗಿ ಹೇಳ, ಇವ್ರು ತ್ಯಾಗ ಮಾಡಬಾರ್ದು. ಹೆಣ್ಣಿನ ರೂಪ ಏನದ? ಅದು ತ್ಯಾಗಶೀಲ, ಕರ್ಮ ಮಾಡ್ತದ, ಅದ್ರ ಫಲ ಬೇಡಂಗಿಲ್ಲ. ಹೆಣ್ಣು ಯಾರೋ ಮನೆಗೆ ಹುಟ್ತಾಳ, ಯಾರೋ ಹೊಟ್ಟೆಗೆ ಹುಟ್ತಾಳ, ಎಲ್ಲಿಯೋ ಬರ್ತಾಳ, ಯಾರೋ ಗೊತ್ತಿಲ್ಲದ ಲಗ್ನ ಮಾಡ್ಕೊತಾಳ, ಗೊತ್ತಿಲ್ಲದ ಸಂಸಾರ ಮಾಡ್ತಾಳ, ಮತ್ತೆ ಮಕ್ಕಳು ಹಡಿತಾವ, ಅದು ಮಕ್ಕಳ ಕೈಯಾಗ ಹೋಗ್ತಾಳ, ಅಲ್ಲಿ ತಾಯಿ ಕೈಯಾಗ, ಇಲ್ಲಿ ಗಂಡನ ಕೈಯಾಗ, ಇದ್ರ ಮಕ್ಕಳ ಕೈಯಾಗ, ಕೊನೆಗೆ ಯಾರೋ ತರ ಏನೋ ಆಗ್ತದ. ಆ ಹೆಣ್ಣಿನ ಒಂದು ಚಿಂತನೆ ತಗೋ, ಅವಾಗ 26 ಅವರ್ಗೆ ಹೋಗೇ ಬಿಡ್ತಾರೆ ಟಕ್ಕ ಅಂತ ಗೊತ್ತಾಗ್ತದ. ನಾವು ಇವತ್ತಿನವರೆಗೂನು ಆ ಹೆಣ್ಣಿನ ಚರಿತ್ರೆ ತಿಳ್ಕೊಳ್ಳ. ಹೆಣ್ಣಿನಾಸೆ ಬಿಡೀರೆಂಬೋ ಕಾಗದ ಬಂದದ, ಹೊನ್ನಿನಾಸೆ ಬಿಡೀರೆಂಬೋ ಕಾಗದ ಬಂದದ, ಮಣ್ಣಿನಾಸೆ ಬಿಡೀರೆಂಬೋ ಕಾಗದ ಬಂದದ ಕಮಲನ ಒಂದು ಅಂತ ಪುರಂದಾಸರು ಆ ಅನುಭವದ ಜ್ಞಾನವನ್ನ ನಮ್ಗೆ ಹೇಳ್ಕೊಟ್ಟಿದ್ರು. ಯಾಕಂದ್ರೆ ಈ 26 ಆವರ್ಕಕ್ಕೆ ಬರಬೇಕಾದ್ರ ಸಾಮಾನ್ಯ ವಿಚಾರ ಅಲ್ಲ ಇದು. ಧರ್ಮ, ಕರ್ಮ, ತತ್ವ, ವರ್ಣ, ಇವೆಲ್ಲ ರೂಪ ಬರ್ತವೆ. ಈ ಎಲ್ಲ ರೂಪೋಪಾಸನೆ ನಾನು ಮಾಡ್ಬೇಕಾದ್ರೆ, ಸ್ವರೂಪ ದೇಹದ ಬರಬೇಕಾದ್ರೆ ಒಂದೊಂದು 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 ಚಿಂತನೆ ಬರ್ತದೆ. ಇದನ್ನ ಈ 26 ನಾವೀಗ ಎಷ್ಟು ಯಾವುದೇ ಆವರ್ತದಾಗಿದ್ದೀವಿ ನಾವು, ಸ್ಥೂಲ ದೇಹದಿಂದ ಎಷ್ಟನೇ ಮಟ್ಟಕ್ಕೆ ಹೋಗಿ ನಾವಿವ, ಎಷ್ಟು ನಮಗೆ ಈ ಜ್ಞಾನ ಇಷ್ಟು ವರ್ಷ ಆಯ್ತಲ್ಲ ನಾವು ಬಂದು ಭೂಮಿಗೆ ಬಂದು ಆಧ್ಯಾತ್ಮಕ್ಕೆ ಬಂದು, ಈಗ ನಾವು ಎಷ್ಟನೇ ಆವರ್ಕ, ಯಾಕಂದ್ರೆ ಸ್ವರೂಪಕ್ಕೆ ಹೋಗ್ಬೇಕಲ್ಲ. ಅಲ್ಲ, ನನಗನ್ಸ್ತದೆ ನೀವೆಲ್ಲ ಸ್ವರೂಪ ಬಂದಿರ್ಬೋದು, ಬಟ್ ನಾನಿನ್ನ ಅದು ಬಂದಿಲ್ಲಲ್ಲ ನಾನಿನ್ನ. ಯಾಕಂದ್ರೆ ಅದಕ್ಕೆ ತತ್ವ ಚಿಂತನೆ ಮಾಡ್ತಕ್ಕಂಥವರ ಸಾಧನ ಅವರವರ ತಂದಸ್ತನ ಪರಮಾತ್ಮ ಅನ್ನೋ ಅದ್ಭುತ ಚಿಂತನೆ ನಮಗಿಲ್ಲ ಗೋಚರ ಆಗ್ತದೆ. ಇದು ಏನಪ್ಪಾ ಅಂದ್ರೆ ಪ್ರಾಣದಾಸರು ತಮ್ಮ ಹಾಡಿನೊಳಗ ಇನ್ನೂ ವಿಶೇಷವಾಗಿ ನಮ್ಗೆ ತೋರಿಸಿಕೊಟ್ಟಿದ್ದಾರೆ. ಅಂದ್ರ ಅಜಾದಿ 51 ಭಗವದ್ ರೂಪಗಳು ಬಂದ್ವು. ಎಲ್ಲಿ ಬಂದವು? ಚರ್ಮ ದೇಹದ ಮೇಲೆ 51 ದಳ ಬರ್ತದೆ ನಮ್ಗೆ. 51 ದಳ ಎಲ್ಲಿ ಬಂತು ಅಂದ್ರೆ ಚರ್ಮಕ್ಕೆ ಬಂತು, ಚರ್ಮ ದೇಹಕ್ಕೆ ಮೇಲೆ ಸ್ಥೂಲ ಶರೀರಕ್ಕೆ 51 ದಳ ಬಂದು ಅಲ್ಲಿಗೆ ಎಷ್ಟು ಬರ್ತದೆ ನಮಗ? ಅವತ್ತಿನ ದಿನ ಬರ್ತದೆ. ಈ ಮನುಷ್ಯ ಜನ್ಮ ಬಂದಾಗ ಏನಪ್ಪಾ ಗಂಗ ಆಕಾಶ ಭೂಮಿ ನೀರು ಇವೆಲ್ಲ ಬರ್ತದಂತ ನಾವಾಗಲೇ ಹೇಳಿದ್ದೀನಿ. ಮತ್ತೆ ಪಂಚಭೂತಗಳು ಬರ್ತದೆ,
ಪಂಚ ಜ್ಞಾನೇಂದ್ರ ಬರ್ತದ, ಪಂಚ ಕರ್ಮೇಂದ್ರ ಬರ್ತವೆ ಇವೆಲ್ಲ. ಇದ್ಯಾವಕ್ಕ ಸ್ಥೂಲದ ಹೊರಗಡೆ ಕಾಣಿಸ್ತವ, ಸ್ಥೂಲದ ಒಳಗೆ ನಾ ಹೇಳಕ್ ಪಂಚಭೂತಗಳ ಆವರಣ ಬರ್ತಿರಿ ನಮ್ ಹೊರಗಡೆ. ಪಂಚಭೂತಗಳ ಆವರಣ ಬಿಡಿಸ್ಕೋಬೇಕಂತಂದ್ರ ಅಂದ್ರೆ ಸ್ಥೂಲ ಶರೀರದ ತಾಯಿ ಗರ್ಭಕ್ಕೆ ತಂದೆ ಗರ್ಭಕ್ಕೆ ಬರಕಂತ ಭೂಮಿ ಬರಕ್ಕಿಂತ ಮುಂಚೆನೆ ನನಗೆ ಈ ಆವರ್ಕಗಳು ಅವರ ಆವರಣಗಳು, ಈ ಆವರಣಗಳು ಬಿಟ್ಟು ಮೋಹ ತಕ್ಕ ಗೊತ್ತಾಗ್ತದೆ 26 ಆವರ್ತ. ನಾನು ಈ ಹೊರಗಿನ ಆವರ್ಕದೊಳಗ ಆವರಣ ಕುತ್ಕೊಂಡಿದ್ದೀವಿ ವಿಶೇಷವಾಗಿ. ಯಾವ್ದು ಆವರಣ ಹೊರಡ ಪಂಚಭೂತಗಳ ಆವರಣ ಕುತ್ಕೊಂಡಿನಿ ನಾನು. ಭೂಮಿ, ನೀರು, ಆಕಾಶ. ಯಾಕಂದ್ರೆ ಇಲ್ಲಿ ಹೆಂಗಂದ್ರೆ ನನಗೆ ಹೆಚ್ಚು ಮಳೆ ಬಂದ್ರು ತಡ್ಕೊಳಕ್ ಆಗೋದಿಲ್ಲ, ಹೆಚ್ಚು ಚಳಿ ಬಂದ್ರು ತಡ್ಕೊಳಕ್ ಆಗೋದಿಲ್ಲ ನನಗೆ, ಹೆಚ್ಚು ಸೆಕೆ ಆತನು ತಡ್ಕೊಳಕ್ ಆಗೋದಿಲ್ಲ ನನಗೆ. ಅಕಸ್ಮಾತ್ ಆಗಿ ಆಕಾಶ ಅಂದ್ರ ನನ್ ಜೊತೆಗಿದ್ದಂತ 8-10 ಮಂದಿ ಕೂಡಿರ್ತೀವಿ, 4 ಜನ ಊರಿಗೆ ಹೋಗ್ಬಿಟ್ರೆ ಒಬ್ಬತ್ತನೇ ಆಗ್ಬಿಟ್ಟೆ, ಒಬ್ಬಕ್ಕೆ ಆಗ್ಬಿಟ್ರೆ ಅಂದ್ರ ಅದನ್ನೂ ತಡ್ಕೊಳಕ್ ಆಗಲ್ಲ. ಆಕಾಶ ಅಂದ್ರ ವ್ಯಾಪ್ತಿ. ನಾನು ಒಂಟಿ ಆಗ್ಬಿಟ್ಟಿರ್ತೀನಿ ಅವತ್ತು. ನಾವ್ ಎಲ್ಲಾರ ಜೊತೆ ಇರ್ತೀವಿ. ಖರೆ ಹೇಳ್ಬೇಕಂದ್ರ ಊರಿಗೆ ಬಂದ್ಬಿಟ್ಟೆ, ಬೆಂಗಳೂರಿಗೆ ಬಂದೆ ಅಂದ್ರ ಅಲ್ಲಿ ಯಾರು ನಂಗೆ ಪರಿಚಯ ಇಲ್ಲ ಅಂದ್ರ, ಯಾವ್ದೋ ಊರಿಗೆ ಹೋದೆ ಅಂತಂದ್ರ ಅಲ್ಲಿ ನಾನು ಒಂಟಿನೇ, ಅಯ್ಯೋ ನನ್ ಜೊತೆಗೆ ಯಾರಿಲ್ಲಲ್ಲಪ್ಪ, ನಾ ಒಬ್ಬತ್ ನಾ ಆಗ್ಬಿಟ್ಟಲ್ಲಪ್ಪ ಅನ್ನೋ ಭಾವನೆ. ಇದು ಆಕಾಶದ ಉಪಾಸನೆ ಆಗ್ಲಿಲ್ಲ ಅಂದ್ರೆ, ಗಣಪತಿ ಅನುಗ್ರಹ ಆಗ್ಲಿಲ್ಲ ಅಂದ್ರ ಅದಪ್ಪ ಅಂದ್ರ ಆ ಯಾವ್ದು ಗಣಪತಿಯ ಆಕಾಶದ ಎಲ್ಲೂವರೆಗೂ ಆಕಾಶ ಬರ್ತದಂದ್ರ ಈ ಸ್ಥೂಲ ಆಕಾಶ ಬರ್ತದೆ, ಇಲ್ಲಿ ಸ್ವರೂಪಾವಕಾಶ ಬೇರೆ. ಇಲ್ಲಿಂದ ಹಿಡಿದು 1,00,000 ಯೋಜನೆ ಬರ್ತದ ನಕ್ಷತ್ರ ಮಂಡಲ ತನಕ. ಹೊರಗಿನ ವಿಚಾರ ನಕ್ಷತ್ರ ಮಂಡಲ ತನಕ ನನ್ನ ಚರ್ಮ ಚಕ್ಷುವಿಂದ ನಾನು ನೋಡ್ತೀನಿ. ನಾನು ಅಲ್ಲೇ ನೋಡಕ್ಕಲ್ಕ ಅವಕಾಶಗಳೇನವಲ್ಲ ಅವು ಕರೆಕ್ಟ್ ಇರ್ತಾವಲ್ಲ. ನಡುವೆಲ್ಲರ ಒಂದು ಅಡ್ಡ ಬಂದ್ರೆ ನನ್ನ ಕಣ್ಣಿನ ದೃಷ್ಟಿ ಅಲ್ಲಿ ಹೋಗೋದಿಲ್ಲ. ಇದಕ್ಕ ಅಲ್ಲಿಗೆ ಹೋಗಿ ಕರೆಕ್ಟ್ ಆಗಿ ನೋಡ್ಬೇಕಂದ್ರೆ ಎಷ್ಟು ಬತ್ತಿ ಹಾಕ್ಬೇಕು ನಾವು ಅಂದ್ರೆ 100 ಬತ್ತಿ ಹಾಕಿದ ಒಂದು ದೀಪ ಹಚ್ಚಿಟ್ರ ಎಷ್ಟು ಬೆಳಕು ಬರ್ತದೆ, ಜ್ಞಾನ ಅಷ್ಟು ಒಳಗೆ ಹೋಗ್ತದೆ ಬತ್ತಿ. ನನ್ನೊಳಗ ಈ ಚರ್ಮ ಚಕ್ಷು ಆ ರೀತಿ ಉಪಾಸನೆ ಮಾಡ್ಕೊಂಡು ಹೋಗ್ಬೇಕು. ಕಾಂತಿ ತಾರತಮ್ಯ ಅಂತ ಬರ್ತಾನೆ. ನಾನು ಇಲ್ಲಿ ಕುತ್ಕೊಂಡು ಅಲ್ಲಿ ಇಲ್ಲೇ ನಾನು ಮುಂದೆ ಕುತ್ಕೊಂಡು ಗೋಡೆ ಒಳಗಿಂದ ಕಾಣಂಗಿಲ್ಲ. ಇದಕ್ಕೆ ಕ್ಷಕಿರಣ ಅಂತ ಹೇಳ್ತಾರೆ. ಕ್ಷಕಿರಣ ಅಂತ ಕಿರಣಗಳು. ಕ್ಷ ಅಂದ್ರೆ ಅವ್ಯಕ್ತವಾಗಿರ್ತಕ್ಕಂಥ. ನಾನು ಅವ್ಯಕ್ತ ಉಪಾಸನೆ ಎಷ್ಟು ಮಾಡ್ಕೊಂಡಿನಿ. ನಾನು ಮೊದ್ಲು ಅವ್ಯಕ್ತ ಮಹತ್ವ ಇವೆರಡನ್ನೇ ವಿಚಾರ ಮಾಡ್ಕೋಬೇಕು. ಪರಮಾತ್ಮ ವ್ಯಕ್ತ ಇದ್ದಾನ, ಅವ್ಯಕ್ತ ಇದ್ದಾನ. ನಾನು ಅವ್ಯಕ್ತ ಉಪಾಸನೆ ಮಾಡ್ಕೊಂಡ್ರೆ ಇಲ್ಲಿ ವ್ಯಕ್ತದಲ್ಲಿರ್ತಕ್ಕಂಥ ಭಗವದ್ರೂಪ ಗೋಚರ ಆಗ್ತದೆ. ಈ ಆಕಾಶದಲ್ಲಿ ಬರ್ತಕ್ಕಂಥ ರೂಪ ಯಾವುದು, ಅಲ್ಲಿ ಎಷ್ಟು ದೇವತರು ಕೂತ್ಕೊಂಡ್ರ, ಎಷ್ಟು ಅನಿರುದ್ಧ ರೂಪ ಬರ್ತಾವ, ಅಲ್ಲಿ ಎಷ್ಟು ಜೀವರಾಶಿಗಳು ಕೂತ್ಕೊಂಡಿದ್ದಾರೆ, ಎಷ್ಟು ಮೋಡಗಳು ಕೂತ್ಕೊಂಡವ, ನೀರಿನ ಹನಿಗಳು ಎಷ್ಟವ. ಈ ವ್ಯಾಪ್ತಿ ನಮಗ ಅದು ಗೊತ್ತಾತಂದ್ರೆ, ನನಗೆ ಸ್ಥೂಲದ ಹೊರಗಿನ ವಿಪಾರ ಗೊತ್ತಾದ್ರೆ, ಸ್ಥೂಲದ ಚರ್ಮದೊಂದಿಗೆ ಚರ್ಮ ತೊಕ್ಕು, ಆ ತೊಕ್ಕಿನ ಒಳಗೆ ಚರ್ಮ, ಅಸ್ಥಿ, ಮಾಂಸ, ರುಧಿರ, ರಕ್ತ ಇವೆಲ್ಲ ಭಗದ್ರೂಪ. ಅದಾದ್ರೆ 51 ಅಕ್ಷರ ರೂಪಗಳು ಈ ಸ್ಥೂಲದೊಳಗೆ ಹೋಗ್ಲಕ್ಕ ಎಲ್ಲಿದ್ದಾರ ಅಂತ ಗೊತ್ತಾಗ್ತದೆ. ಜೀವಿ ಈ ರೀತಿ ನಾನೇನಪ್ಪ ಅಂದ್ರೆ ಉಪಾಸನೆ ಮಾಡ್ಕೊಂಡು ಹೋದಾಗ ಮಾತ್ರ ಸಾಧ್ಯ ಆದಂತ ಮಾತ್ರ. ಇಲ್ಲಂದ್ರೆ ಅದು ಉಪಾಸನೆಗೆ ಬಹಳ ಕಷ್ಟ ಆಗ್ತದೆ. ನಮಗ ಈ ರೂಪ ಬರ್ಬೇಕು. ನಮಗೆ ಇದು ಎಲ್ಲರಿಗೂ ಬರೋದಿಲ್ಲ. ಹೊರಗಿನ ಪಂಚಭೂತಗಳ ಚಿಂತನೆ ಬರಂಗಲ್ಲ, ಆಕಾಶ ಚಿಂತನೆ ಬರಲ್ಲ, ಭೂಮಿ ಚಿಂತನೆ ಬರಲ್ಲ, ವಾಯು ಚಿಂತನೆ ಬರಲ್ಲ. ವಾಯು ಎಲ್ಲಿವರೆಗೂ ಬರ್ತದೆ. ಇದ್ರೊಳಗೆ ನಮ್ಗ ಜಡವಾಯು ಬೇರೆ. ಒಟ್ಟು ಒಂದೊಂದು ಹೊರಗಿನ ರೂಪ 5 ರೂಪ ಬರ್ತಾವ. ಅಗ್ನಿ 5 ಅಗ್ನಿ ಬರ್ತದ, 5 ವಾಯು ಬರ್ತದ, 5 ಆಕಾಶ ಬರ್ತದ, ಪೃಥ್ವಿ 5 ಬರ್ತದ. ಇದು ಪಂಚೀಕರಣ ವಿಚಾರ. 5 25 ರೂಪಗಳು ಹೊರಗಡೆ ಬಂದಾಗ 26ನೇ ಸ್ಥೂಲ ನನಗೆ ಕಾಣ್ತದೆ. ನನಗೆ ಸ್ಥೂಲದ ಬಗ್ಗೆ ಗೊತ್ತಾಗ್ಬೇಕಾದ್ರೆ ಹೊರಗಿನ 25 ರೂಪಗಳು ನಾನು ಚಿಂತನೆ ಮಾಡ್ಕೊಂಡು ಹೋಗ್ಬೇಕು.
ಅದರಂತೆ ಸ್ಥೂಲ ಒಂದು ಗೊತ್ತಾತಲ್ಲ, ಈ ಸ್ಥೂಲ ಒಂದೇ ಹಿಡ್ಕೊಂಡು ಈಗ ಒಳಗೆ 25 ರೂಪಾಯಿ ಹಿಡ್ಕೊಂಡು ಹೋಗೋದು. ಅವಾಗ ನಾನು ಯಾರಂತ ಗೊತ್ತು. ಈಗ 25 20 ಎಷ್ಟಂತ 50 ಆತು. 5 ಎಲೆಗೆ 50 ಅಂತಂದ್ರೆ 5 ಎಲೆಗೆ 50 ಅಂದ್ರೆ ಮಹಾರುದ್ರ ದೇವರಿಗೆ 50 ಕಲ್ಪ ಸಾಧನ ಅದ ಅಂತ ಉಪಾಸನೆ. ಇದು ಮಹಾರುದ್ರ ಉಪಾಸನೆ. ನನಗೆ ಯಾಕೆ ನನಗೆ ಮನಸ್ಸು ನನ್ನ ಅಧೀನ ಬರ್ತಾ ಇಲ್ಲ, ನನಗೆ ಈ ಜ್ಞಾನ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ನನಗೆ ರುದ್ರದೇವರ 50 ಕಲ್ಪ ಸಾಧನ ಬಗ್ಗೆ ನನಗ್ ಗೊತ್ತೇ ಇಲ್ಲ. ಹೆಂಗಾಗ್ತದ, ಸ್ಥೂಲದಿಂದ ಮೇಲೆ 25 ರೂಪಾಯಿ, 25 ಸ್ಥೂಲದಿಂದ ಹೊರಗೆ ಏನಪ್ಪ 25, ಈ 25 20 50 ಕಲ್ಪ ಸಾಧನ ಏನಪ್ಪ ಅಂದ್ರ ರುದ್ರದೇವ್ರಿಗೆ ಆಗ್ತದ. ರುದ್ರದೇವ್ರು ನನಗೆ ಈ ಜ್ಞಾನವನ್ನು ಕೊಡ್ತಾರೆ. ಅದಕ್ಕೆ ಏನಾಯ್ತು, ನಮಃ ಶಿವಾಯ ಅಂತ ಓಂ ನಮಃ ಶಿವಾಯ, ಓಂ ಪಂಚಾಕ್ಷರಿ ಮಂತ್ರ ಇವೆಲ್ಲ ಬಂದು ಅದೇ ಅದೇ ರೂಪದಲ್ಲಿ ಬರ್ತವ. ನಮಃ ಶಿವಾಯ ಇವು ಎಲ್ಲಿ ಬರ್ತಾವ? ಅಜಾದಿ ರೂಪದಲ್ಲಿ ಬರ್ತವೆ. ಎಲ್ಲಿ ಬರ್ತಾವ? ಅದ ಈಗ ನಾನು ಯಾವ ಸ್ಥಾನದಲ್ಲಿ ಕುತ್ಕೊಂಡಿದ್ದೀನಿ ಅಂತ ಗೊತ್ತಾ. ಈಗ ಬೆಂಗಳೂರಲ್ಲಿ ಇದಕ್ಕೆ ಇವಾಗ ಒಂದು ಉದಾಹರಣೆ ಹೇಳ್ಬೇಕು. ಈಗ ಗೂಗಲ್ ಮ್ಯಾಪ್ ಅಂತ ಹಾಕ್ತಾರೆ, ಅದನ್ನ ಎಲ್ಲಿ ಹೋಗ್ಬೇಕಂತ ಟಕ್ಕಿಂತ ಹೊರಬಿಟ್ರೆ ಕರೆಕ್ಟ್ ಗೂಗಲ್ ಕರ್ಕೊಂಡು ಹೋಗ್ತಾರೆ. ಗೂಗಲ್ ಒಂದು ಕಾಣ್ತದ, ವೇರ್ ಇಸ್ ಗೂಗಲ್ ಅಂತ ಗೊತ್ತಾಗ್ತದೆ ನನಗೆ. ಅದು ಹೆಂಗ್ ತೋರ್ಸಂಗ್ ಹೋಗ್ತಾ ಇರ್ತದೆ ಕಾರ್. ಅದರಂತೆ ನನ್ನ ಮನಸ್ಸೆಂಬ ಕಾರನ್ನ ನಾನು ಆ ಗೂಗಲ್ ಯಾರು ಮಹಾರುದ್ರದೇವರ ಆ ಪಾಯಿಂಟಿಗೆ ಹಾಕ್ತೀವಿ ಗೂಗಲ್. ಅವಾಗ ಅವ್ರು ಏನ್ ಮಾಡ್ತಾರೆ, ರುದ್ರ ನನಗೆ ಹೊರಗಿನ 25 ಆವರ್ಕ ಕರ್ಕೊಂಡು ಹೋಗ್ತಾರೆ. ನನ್ನ ಈ 25 ಆವರ್ಕ ಭಕ್ತಿಯಿಂದ ನಾನು ನೋಡ್ತಾ ನೋಡ್ತಾ ಹೋದಾಗ ಇನ್ನು ಇವನಿಗೆ ನಾನು ಒಳಗಿನ 25 ಆವರ್ ಕರ್ಕೊಂಡು ಹೋಗ್ಬೇಕಂತ ಅಲ್ಲಿ ತೈಜಸ ನಾಮಕನ ಉಪಾಸನೆ ಮಾಡಿಸ್ಬೇಕಂತ. ವಿಶ್ವನ ಉಪಾಸನೆ, ಕಪಿಲನ ಉಪಾಸನೆ ಆದಾಗ ಈ 25 ರುದ್ರ ರೂಪ ಕಲ್ಪ, ಹೊರಗಡೆ ಕೆಳಗೆ 25 ಸಾಧನ ಬರ್ತದೆ. ಇವರಿಬ್ಬರು 25 20 100 ಕಲ್ಪ ಸಾಧನ. ವಾಯುಜರ ಏನಪ್ಪ 100 200 ಕಲ್ಪ ಸಾಧನ ಏನ್ ಬರ್ತದೆ, ವಿಶೇಷವಾಗಿ ನನ್ಗೆ ಗೊತ್ತಾಗ್ತದೆ. ಯಾವುದು ರುಜಿಗಣಸ್ಥರ ಮಹಿಮೆ ಗೊತ್ತಾಗ್ತದೆ. ಅದು ಮತ್ತೆ ಕತೆ ಬಹಳ ದೂರ ಹೋಗ್ತದೆ. ನನಗೆ ಬೇಜಾರಾಗ್ಬಾರ್ದು, ಯಾಕಂದ್ರ 50 ಕಲ್ಪ ಸಾಧನ ಬಗ್ಗೆ ಈಗ ನಾನು ಎಲ್ಲಿದ್ದೆ ಅಂತ ನನ್ಗೆ ಗೊತ್ತ. ಈಗ ಹೇಳ್ತೀವಿ, ನೀ ಕರೆಕ್ಟ್ ಹೇಳಪ್ಪ ಎಲ್ಲಿದ್ಯಾ ಅಂತ ನಾ ಫೋನ್ಯಾಗ ಕೇಳ್ತೀವಿ. ನೀನು ಇಲ್ಲ ಅಲ್ಲೇ ನಾ ಬಂದ್ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತೀವಿ ಫೋನ್ಯಾಗ. ನನ್ ಲೌಕಿಕದ ವಿಚಾರ ಗೊತ್ತು ಮಾಡ್ಕೆ ನಿತ್ಯ ನಡೀತಕ್ಕಂಥ ಕರ್ಮಗಳಿವು. ನೀನು ಸ್ಥೂಲದಾಗ ಎಲ್ಲಿದ್ದೀಯ ಇವಾಗ? ಅನ್ನಮಯಕ್ಕೋಸ್ಸಾಗಿದ್ಯಾ, ಪ್ರಾಣಮಯಕ್ಕೋಸ್ಸಾಗಿದ್ಯಾ, ವಿಜ್ಞಾನಮಯಕ್ಕೋಸ್ಸಾಗಿ, ಆನಂದಮಯಕ್ಕೋಸ್ಸಾಗಿದ್ಯಾ? ನೀ ಕರೆಕ್ಟ್ ಅಲ್ಲೇ ನಾ ಬಂದ್ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತೀವಲ್ಲ. ಅದ್ರಂಗ ಮೇಲೆ ಎಲ್ಲಿ ಬಂದ್ಯಾ ನೀನು? ಆಕಾಶ ತತ್ವ ಇದೆಯಾ ನೀನಲ್ಲೇ? ಜಲತತ್ವ ಇದೆಯಾ? ವರ್ಣನ ಉಪಾಸನೆ ಮಾಡ್ತಾ ಇದೆಯಾ ನೀನು? ಆಕಾಶಕ್ಕೆ ಅಭಿಮಾನಿ ಗಣಪತಿ ಉಪಾಸನೆ ಮಾಡ್ಕೊತಿದ್ಯಾ ನೀನು? ಅಗ್ನಿಗೆ ಅಭಿಮಾನಿ ಏನಪ್ಪ ಅಗ್ನಿನ ಉಪಾಸನೆ ಮಾಡ್ಕೊತೀಯ? ಅಗ್ನಿ ಅಂದ್ರೆ ಪರಶುರಾಮ ಉಪಾಸನೆ ಮಾಡ್ಕೊತೀಯ ನೀನು? ಅವಾಗ ನನಗೆ ಏನಾಗ್ತದೆ ಗೊತ್ತಾ, ತತ್ವ, ಧರ್ಮ, ಕರ್ಮ, ವರ್ಣ ಇಷ್ಟು ಗೊತ್ತಾ. ನಾನೇನು ವರ್ಣ ಅಂತ ಹೇಳಿದೆ, ಕಪ್ಪೆ ಅಜಾದಿ 51 ವರ್ಣವಲ್ಲ. ಈ ವರ್ಣಗಳ ಮಹತ್ವ ನನ್ಗೆ ಗೊತ್ತಾಗ್ಬೇಕಾರ, ಆ ತತ್ವಗಳ ಗುಣ ಗೊತ್ತಾಗ್ಬೇಕಾದ್ರೆ, ಆ ಧರ್ಮ ಮತ್ತೆ ಕರ್ಮಗಳು ಗೊತ್ತಾಗ್ಬೇಕಾದ್ರೆ, ಅಂದ್ರೆ ಇದು ಯಾವ ವರ್ಣದಾಗ ಬರ್ತದ, ಆ ವರ್ಣದ ಕರ್ಮ ಏನು, ಆ ಕರ್ಮ ಎಂಥ ಧರ್ಮದ, ಆ ಧರ್ಮ ತತ್ವಗಳು ಯಾವ, ಇದನ್ನ ನಾನು ಇಳಿತಾ ಹೋದಾಗ ಒಳಗೆ ಚರ್ಮದಿಂದ ಮೇಲಿನ ಏನಪ್ಪ ತೊಕ್ಕಿನಿಂದ ಸ್ಪರ್ಶೇಂದ್ರಿಯ, ಮೇಲಿನ ಇಂದ್ರಿಯ ಸ್ಪರ್ಶೇಂದ್ರಿಯ, ಇದು ಮೇಲಿನ ಚರ್ಮ ಹೋಯ್ತು ಅಂತಟ್ಟಕ್ಕೋ ಅದು ಗೊತ್ತೇ ಆಗೋದಿಲ್ಲ ನನಗೆ. ವಯಸ್ಸಾದ್ಮೇಲೆ ಈ ಚರ್ಮ ಅಳ್ಳಾಡ್ತಾ ಬಿದ್ದಿರ್ತದೆ ಕೆಳಗೆ. ಯಾಕಂದ್ರೆ ಅಲ್ಲಿವರೆಗೂ ಅವ್ರಿಗೆ ಚರ್ಮದ ಏನಪ್ಪಾ ಅಂದ್ರೆ ಮೋಹ ಇರ್ತದೆ, ಯಾವ್ದೋ ಸ್ಪರ್ಶೇಂದ್ರಿಯ ಜ್ಞಾನ ಇರ್ತದೆ. ಕಣ್ಣು ಹೋದ್ರು ಸ್ಪರ್ಶೇಂದ್ರಿಯಿಂದ ಜ್ಞಾನವನ್ನು ತಗೊಂಡು ಹೋಗ್ತಾರೆ. ಆ ಒಳಗಿನ ರೂಪ ಕಾಣ್ಲಕ್ಕ ಈ ಸ್ಪರ್ಶೇಂದ್ರಿಯ. ಇದೇ ಸ್ಪರ್ಶೇಂದ್ರಿಯ ಏನಿರ್ತಕ್ಕಂಥ ಅಹಂಕಾರಿಕ ಪ್ರಾಣದೇವರು ಎಲ್ಲಿ ಬರ್ತಾರ ಅಂದ್ರ ಈ ಮೇಲಿನ 25 ಬರ್ತಾರ. 49 ಆವರ್ಕಗಳು ಬರ್ತಾವ ಅವ್ರ ವಾಯುದೇವರಲ್ಲಿ ಬರ್ತಕ್ಕಂಥ ರೂಪ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೇಳ್ಬಿಟ್ಟು ಆ 49 7 ಭಗವದ್ ರೂಪಗಳು. ಅಂದ್ರೆ ಈ ಅನ್ನಮಯ ಪ್ರಾಣಮಯದಲ್ಲಿ ಬರ್ತದೆ 7 49 ರೂಪಗಳು. ಅದರಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತೀವ. ಈ ಜೊತೆಗೆ ನಾಗ, ಕೃಕಲ, ಕೂರ್ಮ, ದೇವದತ್ತ, ಧನಂಜಯ ಅದನ್ನು ತಗೊಂಡೋದಾಗ ಇವರು ಹೊರಗೆ ಎಲ್ಲಿದ್ದಾರೆ, ನಮ್ ದೇಹದಾಗ ಎಲ್ಲಿ ಬರ್ತಾರ. ಈ ವ್ಯಾಪ್ತೋಪಾಸನೆಯನ್ನು ನಾನು ಹಿಡ್ಕೊಂಡು ಹೋದಾಗ ಮಾತ್ರ ನನಗ ಆ ಒಳಗ ಪರಮಾತ್ಮನ
ಅಂತಃಕರಣ ಪಾತ್ರ ಆಗ್ತದೆ. ಇದೇ ಅಂತಃಕರಣ. ಅದು ಪರಮಾತ್ಮನ ಮನಸ್ಸು ಕಲಕಬೇಕು, ನನ್ನ ಮನಸ್ಸು ಕಲಕೋದಲ್ಲ. ನನ್ನ ಮನಸ್ಸು ಒಂದ್ ಹೆಣ್ಣು ನೋಡಿದ್ರ, ಒಂದ್ ಗಂಡು ನೋಡಿದ್ರ, ಒಂದ್ ಬಂಗಾರ ನೋಡಿದ್ರ, ಒಂದ್ ಬೆಳ್ಳಿ ನೋಡಿದ್ರ, ಒಂದೇನ್ ನೋಡಿದ್ರ ನನ್ನ ಮನಸ್ಸು ಟಕ್ಕಂತ ಕರಿ ಬಿಡ್ತದೆ, ಅದು ಕಲ್ಗಿ ಬಿಡ್ತದೆ. ಅದು ಸ್ಥಿರವಾದ ಅಲ್ಲ. ಪರಮಾತ್ಮನ ಮನಸ್ಸು ಏನಪ್ಪಾ ಒಳಗ ಅಂತಃಕರಣ. ಅದು ಆತ ನನ್ನ ಮೇಲೆ ಅಂತಃಕರಣ ತಗೋಬೇಕು. ನನ್ನ ಮನಸ್ಸು ಮಂಥನ ಆತು ಅಂದ್ರೆ ಅಂತಃಕರಣ ಯಾರ್ಯಾರು ಬೇಕಾದ್ರೆ ಕೊಟ್ಟು ಬಿಡ್ತೀನಿ ನಾವು ಟಕ್ಕಂತ. ಒಂದು ವ್ಯಕ್ತಿ ಪಾಪ ದೇಹಿ ಅಂತ ಅಳ್ತಾನ ಬರ್ತಾನ, ಏನಾರ ಮಾಡಿ ಇರ್ಲಿ ಬಿಡಪ್ಪ ಕೊಟ್ಟು ಕಳಿಸ್ಬಿಡು ಹೋಗ್ಲಿ ಅಂದ್ರೆ ನನ್ನ ಮನ್ಸ್ಕರಿ. ಇದು ಅವರವರಿಗೆ ಪರಮಾತ್ಮ ರಕ್ಷಣೆ ಮಾಡ್ಲಿಕ್ಕಿಟ್ಟಂತ ಅವರವರ ಭೋಗ ನಿವಾರಣೆಗೆ ಅವರವರ ಆಪೇಕ್ಷೆ ತೀರ್ಸ್ಲಿಕ್ಕೆ ಈ ಮನಸ್ಸನ್ನು ಕೊಟ್ಟಿದ್ದಾನೆ ವಿನಃ ತನ್ನ ಮನಸ್ಸು ಸದೃಢವಾಗಿ ಇಟ್ಕೊಂಡಿರ್ತಾನೆ ಪರಮಾತ್ಮ. ಆತನ ಮನಸ್ಸನ್ನ ಮಂಥನ ಮಾಡ್ತಕ್ಕಂತ ರೀತಿ ನನಗೆ ಬಹಿರ್ವ್ಯಾಪ್ತರಾಗಿರ್ತಕ್ಕಂತ ಎರಡು ಭಗವದ್ರೂಪಗಳ ಘರ್ಷಣೆ ಈ ಸ್ಥೂಲ ದೇಹದಿಂದ ಆಗ್ತದ. ಸ್ಥೂಲ ದೇಹ ಬೀಳ್ಬಾರ್ದು, ಹೊರಗ ಆಕಾಶ ಇರ್ತದ. ಆಕಾಶ ಜೊತೆಗೆ ಆಗ ಏನಪ್ಪ ಸುತ್ತಾರ ನನ್ನ ಜೊತೆ ಆಕಾಶ ಇದೆ. ನಾನು ಎಕಡೆ ಹೊಳಿದ್ರು ಅದು ಹೋಗ್ತದೆ, ಅದು ಈ ಕಡೆ ಹೊಳಿದ್ರೆ ಈ ಕಡೆ ಹೋಗ್ತದೆ, ಮುಂದೆ ಹೊಳಿದ್ರೆ ಮುಂದೆ ಇರ್ತದೆ, ಹಿಂದೊಳೆ ಏನ್ರ. ಬಟ್ ಅದನ್ನ ಎಳ್ಕೊಳಕ್ಕೆ ಏನಾಗ್ತದೆ ಅಂದ್ರೆ ವಾಯುದೇವ್ರು ಕುತ್ಕೊಂಡಿದ್ದೇನೆ. ಯಾವ ರೀತ ಅಹಂಕಾರಿಕ ಪ್ರಾಣದೇವರಿದ್ದ. ನಾನು ಈ ಕಡೆ ಹೇಳಿದ್ರೆ ಈ ಕಡೆ ಬಂದು ಹೇಳ್ಕೊತಾನ ಬೀಳಾರ್ದಂಗೆ. ಎಷ್ಟು ಆನಂದದಿಂದ ಪರಮಾತ್ಮ ನನ್ನ ರಕ್ಷಣೆ ಮಾಡ್ತಾರೆ ಹೊರಗಡೆ. ಆ ಭಗವದ್ರೂಪ ಒಂದು ನೋಡೋದೇ ಚಂದ, ನಾವ್ ಅದನ್ನ ಅನುಭವಿಸಿ ತಗೋದೇ ದೊಡ್ಡ ಆನಂದ. ಯಾವ ಹೊರಗಿನ ಭಗವದ್ರೂಪಗಳು ಪಾಸ್. ಅವಾಗ ನನಗೆ ವರ್ಣ ಗೊತ್ತಾಗಬೇಕು. ಒಂದೊಂದು ವರ್ಣಗಳು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ತನ್ನ 4 ರೂಪಗಳ ಅವಿಚ್ಛಿನ್ನವಾಗಿರ್ತಕ್ಕಂಥ ಜ್ಞಾನ ಭಂಡಾರವನ್ನ ನನಗೆ ತೋರಿಸ್ತಾ ಹೋಗ್ತದೆ. ಯಾರಿಗೆ ಆ ಹೊರಗಿನ ರೂಪ ಚಿಂತನೆ ಗೊತ್ತಾಗ್ತದೋ, ಹೊರಗಿನ ರೂಪ ಉಪಾಸನೆ ಚಿಂತನೆ ಬರ್ತಾರೋ. ಯಾಕಂದ್ರೆ ಆಕಾಶ ಮನೋ ಆಕಾಶ, ಸ್ಥೂಲ ಆಕಾಶ, ಅವ್ಯಕ್ತ ಆಕಾಶ, ವ್ಯಕ್ತ ಆಕಾಶ ಎಷ್ಟು ಬರ್ತದೆ ಗೊತ್ತಾ? ಅವು 14 ನಮೂನೆ ಆಕಾಶಗಳು ಬರ್ತಾವ ಒಳಗಡೆ. ಒಂದೊಂದು ಲೋಕಕ್ಕೂ ಒಂದೊಂದು ಆಕಾಶಗಳು ಬರ್ತಾವ. ಇಲ್ಲಿ ನಮ್ಗ ಸ್ವರೂಪ ದೇಹಕ್ಕೆ ಹೋಗೋಕ್ಕಿಂತ ಈ ಸ್ಥೂಲ ದೇಹದ ಹೊರಗಡೆನೆ ಇಷ್ಟ ಆಕಾಶಗಳು ಅವಕಾಶ ನಂಗೆ ಕೊಟ್ಟಾರ. ನನ್ನ ಮೇಲೆ ಇನ್ನು ಉಳುಕಿ ಕಡೆಗೆ ನಾನು ಯಾವ ರೀತಿ ತಗೊಂಡು ಹೋಗ್ಲಕ್ಕಾಗ್ತದೆ. ಅದಕ್ಕೆ ಪಂಚಭೇದ ಜ್ಞಾನ ಹೊರಪು ವಿರಂಚಿ ಜನಕನ ತೋರು ಮನದಲ್ಲಿ ವಾಂಛಿತಪ್ರದ ಒಲಮೆಯಿಂದಲೇ ದಾಸನಂದರಿದು. ಏನ್ ಕೇಳಿದ್ರೆ ಜಗನ್ನಾಥ ದಾಸರು ಗಣಪತಿಯನ್ನ ಆಕಾಶಕ್ಕೆ ಅಭಿಮಾನಿ ಮೊದಲು ಯಾಕೆ ಪೂಜೆ ಮಾಡಬೇಕು ಗಣಪತಿನಾಂಬ ಚಿಂತನನ್ನ. ನಾನು ವೈಕುಂಠಕ್ಕೆ ಹೋಗು ಸ್ವಾಮಿ, ಹೊರಗೆ ಇಷ್ಟು ಜನ ನನ್ನನ್ನ ಈ ಸ್ಥೂಲ ದೇಹವನ್ನ ಏನಪ್ಪ ಬಂಧನದಲ್ಲಿ ಇಟ್ಟಿದ್ದಾರೆ, ನನ್ನ ಬೀಳಾರ್ದಂಗೆ ಇಟ್ಕೊಂಡಿದ್ದಾರೆ. ನನ್ನ ದರ್ಶನ ಆಗ್ಬೇಕು, ಸ್ಥೂಲೋಪಾಸನೆ ಆಗ್ಬೇಕು ನನಗೆ. ಈ ಆಕಾಶದಲ್ಲಿ ಇರ್ತಕ್ಕಂಥ ಭಗವದ್ರೂಪ ವರ್ಣ ಹನಿಯಲ್ಲಿರ್ತ ಅನಿದ್ದ ಸಂಕೃಷ್ಣ ವಾದ್ಯ ಪ್ರಥಮ ಇವೆಲ್ಲ ಈ 4 ರೂಪಗಳು ಇದ್ರೊಳಗೆ ಏನಪ್ಪಾ ಅಂದ 5 ಚಿಂತನೆಗಳು ಹೊರಗಡೆ. ಆ ಒಂದೊಂದರಲ್ಲಿ 5 ಭಗವದ್ರೂಪ ಉಪಾಸನೆ ನನಗೆ ಆ ಪಂಚಭೇದ ಆ ಜ್ಞಾನವನ್ನ ನಂಗೆ ತಿಳಿಸ್ಕೊಡು ಗಣಪತಿ. ಈ ಮಾತು ಹೇಳಕ್ಕೆ ಗಣಪ ಏನಪ್ಪಾ ಅಂದ್ರ ಆ ಮೂಗನ್ನ ಯಾಕೆ ಉದ್ದ ಬಿಟ್ಟಿದ್ದಾನೆ ಗಣಪ ಅಂತಂದ್ರೆ ವಾಸನೆ. ನಾನಿಲ್ಲಿ ಕುತ್ಕೊಂಡಿದ್ದೀನಿ, ಇವತ್ ನಾನು ಕೇಳಿದೆ ಸ್ವಾಮಿ ನಂಗೆ ಸಾಕು ಈ ಜನ್ಮ, ನನಗೆ ಈ ಜನ್ಮದಿಂದ ಮುಕ್ತಿಗೆ ನೀಡು, ಬರೀ ಈ ದೇಹದಲ್ಲ ಮತ್ತೆ ನಂಗೆ ದೇಹ ಬರಬಾರದು ಅನ್ನೋ ವಿಚಾರ ಬಂದಾಗ ಆ ಗಣಪತಿ ತನ್ನ ವಾಸನ ಅದಲ್ಲ ಮೂಗು ಅದು ಉದ್ದ ಬಿಟ್ಟು ನಂದು ಹಳೇ ಎಲ್ಲ ಹಿಸ್ಟ್ರಿ ತೆಗೆದಿರ್ತಾನ. ಇವನು ಎಷ್ಟು ಬೇರೆ ಎಷ್ಟು ಜನ್ಮದಾಗ ಅವ್ ಹೊರಗಿನ ಪಂಚಭೌತಿಕ ರೂಪದ ಉಪಾಸನೆ ಮಾಡ್ಕೊಂಡಿದ್ದಾನೆ. ಅವೆಲ್ಲ ಕೌಂಟಿಗೆ ತಗೋತಾನೆ ಪರಮಾತ್ಮ ಗಣಪತಿ. ತದ ನಂತರ ಒಳಗೆ ಎಲ್ಲ ಆಕಾಶ, ದೇಹದ ಒಳಗೆಲ್ಲ ಆಕಾಶ. ಆಶ್ಚರ್ಯ ಆಗ್ತದಲ್ಲ ನಿಮಗೆ? ದೇಹದ ಹೊರಗೂ ಆಕಾಶ ಇದೆ, ದೇಹದ ಒಳಗೂ ಆಕಾಶ ಇದೆ. ಎಲ್ಲೆಲ್ಲೇ ಅವಕಾಶ ಇದೆ, ಕಣ್ಣೆಲ್ಲ ಅವಕಾಶ ಇದೆ, ಕಿವಿಯೆಲ್ಲ ಅವಕಾಶ ಇದೆ, ಬಾಯೆಲ್ಲ ಅವಕಾಶ ಇದೆ, ಬುಧದೆಲ್ಲ ಇದೆ, ಉಪಸ್ಥದೆಲ್ಲ ಇದೆ. ಒಳಗ 72,000 ನಾಡಿ ಒಳಗೆ ಆಕಾಶ ತುಂಬಿದೆ. ಅಸ್ಥಿ ನಡುವೆ ಆಕಾಶ ಇದೆ, ಅಸ್ಥಿ ಒಳಗ ಆಕಾಶ ಇದೆ. ಎರಡು ಮನೆಯ ಕೊಳ್ಳು ಮುಳ್ಳು ಮನೆ ಏನ ದಾಸರು ಹೇಳ್ತಾರ ಆ ರೀತಿ ಎಲ್ಲ ಕಡೆಗೂ ಆಕಾಶ ಒಳಗೂ ಹೊರಗೂ ಏನಪ್ಪಾ ಅವ್ಯಕ್ತವಾಗಿ ಪರಮಾತ್ಮ ಅಂತವೇನೋ. ಎಲ್ಲೆಲ್ಲಿ ಪರಮಾತ್ಮ ಅಲ್ಲೆಲ್ಲ ಆಕಾಶ ಇದೆ. ಎಲ್ಲೆಲ್ಲಿ ಏನಪ್ಪಾ ಅಂದ್ರ ಆಕಾಶದು ಅಲ್ಲೇನಪ್ಪಾ ಅಂದ್ರ ಅಗ್ನಿ ಅದ. ಎಲ್ಲೆಲ್ಲಿ ಅಗ್ನಿ ಅದು ಅಲ್ಲಿ ವಾಯು ಅದ. ಎಲ್ಲೆಲ್ಲಿ ವಾಯು ಅದು ಅಲ್ಲಿ ಭೂಮಿ ನೀರದ. ಎಲ್ಲೆಲ್ಲಿ ನೀರದು ಅಲ್ಲಿ ಭೂಮಿ ಅದ.
ಆ ರೂಪ ಬೇರೆ ಅದ. ಅದಕ್ಕೆ ಪಂಚಾತ್ಮಕನ ಉಪಾಸನೆ ಬಹಳ ಅದ್ಭುತ. ಇದಕ್ಕ ಇಂದ್ರ ದೇವರ ಅನುಗ್ರಹ ಆಗಕ್ಕೆ ನನಗೆ. ಗೀತಾ ಸಾರ ಯಾಕೆ ಹೇಳ್ದ ಕೃಷ್ಣ? ಗೀತಾ ಯಾಕೆ ಹೇಳ್ದ? ಯಾರಿಗೆ ಹೇಳ್ದ? ಅರ್ಜುನಿಗೆ ಹೇಳ್ದ. ಅರ್ಜುನಿಗೆ ಯಾಕೆ ಹೇಳ್ದ? ಅರ್ಜುನ ಸಕಲ ಜೀವರ ಜೀವಾಭಿಮಾನಿ. ಆ 90ಕ್ಕೆ ಮಾನೇಟ್ ಹೇಳ್ಬಿಟ್ನಪ್ಪ ಅಂದ್ರೆ ತನ್ನ ಸಬಾರ್ಡಿನೇಟ್ ಎಲ್ಲರಿಗೂ ಹೇಳ್ಕೊಂಡ್ ಬರ್ತಾರಂತ ಕೃಷ್ಣ ಆ ಗೀತೆ ಹೇಳಿದಾರಿಗೆ ಅರ್ಜುನಿಗೆ ಹೇಳ್ದ. ಇವತ್ತಿನ ಹೊಸ ವಿಚಾರ ನಿಮಗೆ ಹಿಡಿಸ್ತೋ ಇಲ್ಲ ಗೊತ್ತಿಲ್ಲ, ಆದ್ರ ಒಂದು ವಾಸನ ಹಚ್ಚಿದ್ದೆ ಪರಮಾತ್ಮ ನಮಗ ಅಜಾದ್ ರೂಪದಲ್ಲಿ ಇಟ್ಟುಕೊಂಡ. ಆ ರೂಪ ನಿಂದಿರ್ಬೇಕಾದ್ರೆ ಅಕ್ಷರಗಳು ಹೊರಗಡೆ ವ್ಯಾಪ್ತಿಯನ್ನ ತಗೊಂಡು ಹೋಗಕ್ಕಾಗ್ತದೆ. ಹೊರಗಿಂದ ನನಗೆ ಗೊತ್ತಿಲ್ಲ ಅಂದ್ಮೇಲೆ ಇವನು ಒಳಗಿಂದ ಏನು? ಯಾಕಂದ್ರೆ ಆಸೆ ಹೆಂಗದ ಗೊತ್ತಾ? ಎಲ್ಲರಿಗೂ ಸಾಕಪ್ಪ ಸಂಸಾರ, ಎಂಥ ಮಗ ಇದ್ದಾನೆ, ಎಂಥ ಮಗಳಿದ್ದಾಳ, ಎಂಥ ಸಂಪತ್ತದ, ಎಂಥ ಗಂಡ ಇದ್ದಾನೆ, ಎಂಥ ಹೆಣ್ತಿದ್ದಾಳ, ಎಲ್ಲರಿಗೂ ಅವರವರಿಗೆ ಆದ ದುಃಖ ಭಯಂಕರ ಇಟ್ಟಿದ್ದಾರೆ ಪರಮಾತ್ಮ. ನೋಡಿ ಇಲ್ರಿ ನಾವ್ ಆರಾಮಿದ್ವಿ, ಎಲ್ಲ ಸೆಟ್ಲ್ ಆಗ್ಬಿಟ್ಟು ನಮ್ ಸಂಸಾರ ಇನ್ನೇನದೆ ರೀ? ಬೇಕಾದಂಗ ಮಗಳ ಲಗ್ನ ಬಂದೆ, ಮಗನ ಲಗ್ನ ಬಂದೆ, ಕಾರ್ ತಂದೆ, ಬಂಗ್ಲ ಕಟ್ಟೆ, ಬಿಲ್ಡಿಂಗ್ ಕಟ್ಟೆ, ಎಲ್ಲ ಕಟ್ಟಿದೆ. ಹೌದು, ಇಷ್ಟೆಲ್ಲ ಕಟ್ಟಿದೆ ಅಂತ ನಾವೆಲ್ಲ ಸೆಟಲ್ ಅಂತ ಹೇಳ್ತೀವಿ ನಾವು. ರಾಯರಗಂದು ಎಲ್ಲಾ ಕೊಟ್ಟವ್ರಿ, ಅನವ ಪ್ರಾಣ ಎಲ್ಲಾ ಕೊಟ್ಟ ಅಂತ ಹೇಳ್ತೀವಿ. ಅರೆ ಹುಚ್ಚಿಯ, ನಿನ್ನ ಹಾದಿ ಏನ್ ಮಾಡ್ಕೊಂಡಿದ್ಯ ಅಂತ ಪರಮಾತ್ಮ ಕೇಳ್ತಾನೆ. ನೀನು ಹೋಗ ಹಾದಿ ಹಿಡ್ಕೊಂಡಿಯಾ? ಆ ಬಲಕ್ಕ ನಡಿ ಅಂತ ಹೇಳ್ತಾರೆ ದಾಸರಾಯ. ನನ್ನ ಮೇಲಿನ ಹಾದಿಗೆ ನಾನು ಈ ಜನ್ಮ ಬಂದದ, ಇದಕ್ಕೇನು ಹಾದಿ ಮಾಡ್ಕೊಂಡಿಯೇನೇನೋ? ಎಲ್ಲೆಲ್ಲದ ಈ ಬಿಡಿಸ್ಲಕ್ಕೆ ಎಲ್ಲಿ ಮಾಡ್ಕೊಂಡಿ ನೀನು? ಸೆಟ್ಲ್ ಆಯ್ತ ನಂದು? ಮೇಲ್ ಹೋದ ತಕ್ಷಣ ಯಮ ಕೇಳ್ತಾನ, ಹಲೋ ಗೋಪಾಲ, ಏನ್ ದೊಡ್ಡ ದಿಮಾಕ ಮಾತಾಡ್ತಿದ್ದಿಲ್ಲೇನೋ? ನೀನ್ ಎಷ್ಟು ತಿಳ್ಕೊಂಡ್ ಬಂದಿದಿ, ಎಷ್ಟು ಅನುಭವ ತಂದ್ಕೊಂಡಿದಿ, ಎಷ್ಟು ನೀನ್ ತ್ಯಾಗ ಮಾಡಿದಿ. ಇದಕ್ ಗೋಪಾಲದಾಸ್ ಹೇಳ, ತ್ಯಾಗ ಭೋಗ ಸಮಾಯುಕ್ತಂ ಭಾಗಣ್ಣ ಆರ್ಯ ಗುರುಂಬಜೆ. ತ್ಯಾಗಕ್ಕೂ ಸೈ ಗೋಪಾಲದಾಸರು, ಭೋಗಕ್ಕೂ ಸೈ ಗೋಪಾಲದಾಸರು. ಏನು ತ್ಯಾಗದಲ್ಲಿ ಭೋಗ ಕಾಣ್ತಿದ್ರು, ದಾನ ಧರ್ಮ ಮಾಡಿ ಆನಂದ ಪಡ್ತಾ ಇದ್ರು ಅವ್ರು. ಇದು ಜ್ಞಾನಿಗಳ ಚಿಂತನೆ, ಗಣಪತಿಯ ಅಂಶ. ಗಣಪತಿ ತನ್ನ ಅಧೀನದಲ್ಲಿ ಸಕಲ ದೇವತೆ ಇಟ್ಟುಕೊಂಡ ಆಕಾಶದೊಳಗ, ಅವ್ಯಕ್ತ ಆಕಾಶದೊಳಗೆ ಕೂತ್ಕೊಂಡ 10,000 ಏನಪ್ಪ 10,000 ಅಡಿ ಎತ್ತರ ಗಣಪತಿ ಚಿಕ್ಕ ಮೂರ್ತಿ ಅಂತ ಗಣಪತಿ ಉಪಾಸ ಪರ್ವತ. ಗಣಪತಿಯ ಉಪನಿಷತ್ತನ್ನ ಏನೋ ಅನುಕೂಲ ಆತಂದ್ರೆ ಸ್ವಾಮಿ ನಂದ ನುಡಿಸ್ಲಿ ಅಂತ ನಮ್ ಪ್ರಾರ್ಥನಾ ಮಾಡ್ಕೋತೇವೆ. ಗಣಪತಿ ಉಪಾಸನೆ ಇದು ನಾವು ಜೀವನದೊಳಗೆ ವಿಶೇಷವಾಗಿ ತಿಳ್ಕೊಂಡಿರ್ತಕ್ಕಂಥದ್ದು. ಫಸಲು ನಮಗ ಆತ್ಮಾವಲೋಕನ ಮಾಡ್ಕೋಬೇಕು. ಆತ್ಮಾವಲೋಕನ ಮಾಡ್ಕೊಂಡು ನಾವು ಯಾವ್ಯಾವ ಸಾಧನದೊಳಗ ಎಷ್ಟೆಷ್ಟು 25 ರೂಪಾಯಿ ಎಷ್ಟು ಬಂದಿವಿ ನಾವು, 26 ಆವರ್ಕದಾಗ ಎಲ್ಲಿ ಬಂದಿವಿ ನಾವು, ಎಷ್ಟನೇ ಆವರ್ಕದಾಗ ನಾವು ಕುತ್ಕೊಂಡಿವಿ, ಇನ್ನು ಮೇಲೆ ಎಷ್ಟು ತನಕ ಹೋಗಿ ನಾವು. ಇದು ನಾವೆಲ್ಲ ತಿಳ್ಕೊಬೋಣ ಅಂತ ಹೇಳ್ತಾ ಇವತ್ತಿನ ಈ 4 ಶಬ್ದಗಳ ಅಸ್ಮತ್ ಭೀಮಮೂರ್ತಿ ಅಂತಾರೆ ಸೀತಾಪತಿ ಶ್ರೀ ಮೂಲ ರಾಮಚಂದ್ರ ದೇವರಿಗೆ ಸಮರ್ಪಣೆ ಮಾಡೋಣ ಅಂತ. ಭಾರತೀಯ ರಮಣ ಮುಖ್ಯ ಪ್ರಾಣ ಶ್ರೀ ಕೃಷ್ಣ ಅರ್ಪಣ ಮಸ್ತು. ಹರೇ ನಮಃ, ಹರೇ ನಮಃ, ಹರೇ ನಮಃ.